ಲಿಂಗಾನಂದ ಸ್ವಾಮಿಗಳು ಮತ್ತು ಮಾತೆ ಮಹಾದೇವಿಯವರ ಬಗ್ಗೆ ನೂರಾರು ಕಾಂಟ್ರವರ್ಸೀಸ್ ಉಟ್ಕೊಂಡಾಗ ನಮ್ಮ ತಂದೆ ಮಾತೆ ಮಹಾದೇವಿಯವರಿಗೆ ಬೆನ್ನೆಲುಬಾಗಿ ನಿಂತಿದ್ರು. ತಂದೆನೂ ಕೂಡ ನನಗೆ ತುಂಬ ಹೇಳ್ತಾ ಇದ್ರು, ನೀನು ಲಾಯರ್ ಆಗಬೇಕು, ನೀನು ಒಳ್ಳೆ ಬುದ್ಧಿಯಲ್ಲಿರಬೇಕು, ಇಲ್ಲಾಂದ್ರೆ ನೀನು ರಾಜಕೀಯಕ್ಕೆ ಹೋಗಬೇಕು ಅನ್ನುವ ಉತ್ಕಟ. ಅಂದರೆ ನಮಗೆ ಅಷ್ಟು ಪ್ರೋಗ್ರೆಸಿವ್ ಇದ್ರು. ಆಮೇಲೆ ಅವರು ಹೆಣ್ಮಕ್ಳು ಜಲ್ದಿ ಲಗ್ನ ಇರಲಿಲ್ಲ ನೋಡಿ. ಯು ಆರ್ ಬ್ಲೆಸ್ಡ್ ಇನ್ ದಟ್. ಈ ಪೂಲನ್ ದೇವಿ ಭೂಪಾಲದಲ್ಲಿ ಟ್ರೈನನ್ನು ಉರುಳಿಸ್ಬಿಡ್ತಾರೆ ಅನ್ನೋ ಒಂದು ನಮ್ಮ ಜನಕ್ಕೆ ಭಯ ಇತ್ತು. ಯಾರು ಬರೋಕ್ಕೆ ನನ್ನ ಜೊತೆಗೆ UPSC ಪರೀಕ್ಷೆಗೆ ಬರೋಕ್ಕೆ ನನ್ನ ಜೊತೆಗೆ ಯಾರೂ ಇರಲಿಲ್ಲ. ನಂತರ ಒಂದಿನ ಬೇಸಿಗೆಯಲ್ಲಿ ನಮ್ಮ ಅಣ್ಣನ ಮಗ ತನ್ನ ಇದರಿಂದ ನನ್ನ ಅಟ್ಟ ಅಂತ ಇರುತ್ತಲ್ಲ ಸರ್, ಧಾರವಾಡದಲ್ಲಿ ಹಂಚಿನ ಮನೆ ಮೇಲೆ ಅಟ್ಟ, ಅಂಕನ ಮನೆ, ಅವನು ಕಡ್ಡಿ ಕೊರೆದು ಅದಕ್ಕೆ ನನ್ನ ರೂಮಿಗೆ ಬೆಂಕಿ ಹಚ್ಬಿಟ್ಟಿತ್ತು ಸರ್ 89-90ಯಲ್ಲಿ. ನನಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಸುಟ್ಟು ಹೋಗಿತ್ತು. ಇನ್ನೇನು MPhil ಸಬ್ಮಿಟ್ ಮಾಡಬೇಕು ನಾನು. ನಿಮಗೆ ಗೊತ್ತು, MPhilನ್ನು ಸಿಲೆಕ್ಟ್ ಮಾಡೋದೇ ಕೇವಲ 15 ಸ್ಟೂಡೆಂಟ್ಸನ್ನು ಮಾತ್ರ ಇತ್ತು. ಆಮೇಲೆ ನಮ್ಮ ಎಲ್ಲ ಸುಟ್ಟಿತ್ತು ಸರ್, ಪ್ರತಿಯೊಂದು ಸುಟ್ಟಿದೆ. ನನ್ನ ಬದುಕೆ ಸುಟ್ಟು ಬೂದಿಯಾಗಿದೆ. ಒಂದು ಸರ್ಟಿಫಿಕೇಟ್ ಇಲ್ಲ, ಒಂದು ಬಟ್ಟೆ ಇಲ್ಲ. MPhil ಕೊರಿಲೇಷನ್ನು, ಟ್ಯಾಬ್ಯುಲೇಷನ್ನು ಲೆಕ್ಕ ಮಾಡಿರ್ತೀವಿ. ಆಮೇಲೆ 500 ಜನನ ಸ್ಯಾಂಪ್ಲಿಂಗ್ ಮಾಡಿರ್ತೀವಲ್ಲ ಸರ್ PhDಗೆ, ಎಲ್ಲ ಸುಟ್ಟು ಹೋಗ್ಬಿಟ್ಟಿತ್ತು. ನನಗೆ ಸಾಯಬೇಕು ಅಂತ ನಿರ್ಧಾರ ಮಾಡಿಬಿಟ್ಟೆ. ಆಮೇಲೆ ವಿಷ ತಗೊಂಡು ಇದನ್ನು ಮಾಡಿಬಿಟ್ಟೆ, ನೀರು ಹಾಕೋಬೇಕು ಅಂತ. ಎರಡೂ ಒಂದೇ ಸಲ ಮಾಡಿದಾಗ ನಮ್ಮ ಅಣ್ಣ ಬಂದು ನೋಡಿ ನನ್ನನ್ನು ಇಳಿಸ್ಕೊಂಡು ಬದುಕಿದಾಗ ಅಲ್ಲಿ ನಮ್ಮ ಶಿವಪುತ್ರಪ್ಪ ನಾಡಂತ ಇದ್ರಲ್ಲ, ನೋಡಮ್ಮ ನೀನು ಯೂನಿವರ್ಸಿಟಿಯಲ್ಲಿ MA ಮಾಡಿದೀಯ, ಸಾವು ಕೊನೆಯದಲ್ಲ, ನ್ಯೂಟನ್ ದೊಡ್ಡ ವಿಜ್ಞಾನಿ, ಅವನು ತುಂಬ ತನ್ನ ಪ್ರೀತಿಯ ಬೆಕ್ಕು ಜಿಗಿದ್ಬಿಟ್ಟು ಸಿಮಿನಿ ಉರುಳಿ ಸುಟ್ಟು ಬಿಡ್ತು. ಅವನು ತನ್ನ ಜ್ಞಾನವನ್ನು ಉಪಯೋಗಿಸಿ ಮತ್ತೆ ಒಂದು ಸಂಶೋಧನೆಯನ್ನು ಮಾಡಿದ. ಇದು ಸುಟ್ಟಿದೆ ಅಂದರೆ ನಿನಗೆ ಏನೋ ಒಳ್ಳೆಯದಾಗತ್ತೆ ಅಂತ ಹೇಳಿ ನಮ್ಮ ಅಕ್ಕನ ಗಂಡ ಎರಡು ಸೀರೆ ತಂದು ಕೊಟ್ಟರು. ಅವರು ಮತ್ತೆ ನನಗೊಂದಿಷ್ಟು ಬುಕ್ಸು, ಒಂದು ಲ್ಯಾಂಪು ತಂದು, ಓದಮ್ಮ ನೀನು UPSC ಓದ್ತಾ ಇದೀಯಾ. ನನಗೆ ಚೇರದು ಏನಿರಲಿಲ್ಲ ಸರ್, ಚೀಲದ ನೆಲದ ಮೇಲೆ ತಟ್ಟಾಸ್ಕೊಂಡು ಓದಿದೆ. ಆತ್ಮೀಯರೇ ನಮಸ್ಕಾರ. ಭಾಳಷ್ಟು ಜನ ತಾವು ಪ್ರೊಜೆಕ್ಟ್ ಆಗೋದ್ರಲ್ಲಿ ಬ್ಯುಸಿ ಇರ್ತಾರೆ. ಆದರೆ ಒರಿಜಿನಲಿ ಮೀಡಿಯಾದವರು ಬೇರೆಯವ್ರನ್ನ ಪ್ರೊಜೆಕ್ಟ್ ಮಾಡಲಿಕ್ಕೆ ಉತ್ಸಾಹ ತೋರಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಧಾರವಾಡ ಪ್ರದೇಶದ ಉತ್ತರ ಕರ್ನಾಟಕದ ಹೆಣ್ಮಗಳೊಬ್ಬರು ಆ ಕಾಲದಲ್ಲಿ 35 ವರ್ಷಗಳ ಹಿಂದೆ UPSC ಎಕ್ಸಾಮ್ ಬರೆದು ಪಾಸಾಗಿ ದೂರದರ್ಶನಕ್ಕೆ ಬಂದು ಅಲ್ಲಿ ನೂರಾರು ಮಂದಿ, ಸಾವಿರಾರು ಮಂದಿನ ಶೋಕೇಸ್ ಮಾಡುವಂಥ ಕೆಲಸದಲ್ಲಿ ಇದ್ದವರೇ ಬಹಳ ದೇಸಿ ಪ್ರತಿಭೆ ನಮ್ಮ ನಿರ್ಮಲಾ ಎಲೆಗಾರ್ ಅವರು. ನಾನು ಅವ್ರನ್ನ ಈ ಮಾತುಕತೆಗೆ ಸ್ವಾಗತಿಸ್ತೇನೆ. ನಮಸ್ಕಾರ. ಶರಣಾರ್ಥಿ ಮೇಡಮ್. ನಮಸ್ಕಾರ ಶರಣರಿಗೆ. ನೀವೆಲ್ಲ ನಮಗೆಲ್ಲ ಈ ಮೀಡಿಯಾ ಜನ ರೆಕಗ್ನೇಷನ್ನು ಸೋಷಿಯಲ್ ಮೀಡಿಯಾ ಈಗ ಬಂದಿದೆ. ಅಂಥ ಒಂದು ಸಂದರ್ಭದಲ್ಲಿ ಶುಭೋದಯ ಕರ್ನಾಟಕದ ಮೂಲಕ ಈ ಜಗತ್ತಿಗೆಲ್ಲ ಪರಿಚಯ ಮಾಡಿಸಿದ ಕ್ರೆಡಿಟು ನಿಮಗೇ ಇದೆ. ಈಗ ನಿಮ್ಮನ್ನು ಪರಿಚಯ ಮಾಡುವಂಥ ಒಂದು ಪ್ರಸಂಗ ಬಂದಿದೆ. ಎಷ್ಟು ಚಿತ್ರ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಜನ, ಅದರಾಗೂ ಹೆಣ್ಮಗಳು, ಪಬ್ಲಿಕ್ ಎಕ್ಸ್ಪೋಜರಿಗೆ ಹೆದರ್ತಾರೆ. ಅಂಥ ಟೈಮ್ನಲ್ಲಿ ನೀವು ನಿಮ್ಮ ಚೈಲ್ಡ್ಹುಡ್ಡು, ಕಾಲೇಜ್ ಲೈಫು ಹೆಂಗಿತ್ತು, ಹೆಂಗೆ ಬಂದ್ರಿ?
ಸರ್ ತಾವು ಒಂದು ಮಾತನ್ನು ಹೇಳಿದ್ರಿ, ಉತ್ತರ ಕರ್ನಾಟಕದ ಜನ ಅಂತ. ಬಹುಶಃ ನನಗೆ ಅನಿಸಿದ ಮಟ್ಟಿಗೆ ಉತ್ತರ ಕರ್ನಾಟಕದ ಆ ಮಣ್ಣು ಇದೆಯಲ್ಲ, ಮಣ್ಣಿನ ಗುಣ. ಎಲ್ಲರೂ ಹೇಳ್ತಾರೆ ನಮ್ಮ ದಕ್ಷಿಣ ಭಾಗದ ಕನ್ನಡದ ಜನರು ಒರಟು ಅಂತ. ಆದರೆ ಆ ಒರಟು ಹೃದಯದಲ್ಲಿ ಆ ಮುಳ್ಳಿನ ಜೊತೆಗೆ ಯಾವಾಗಲೂ ಗುಲಾಬಿ ಮೃದುವಾಗಿ ಅರಳೋದು ಮುಳ್ಳಿನ ಜೊತೆಗೇನೆ. ಆದರೆ ಗುಲಾಬಿ ಹೂವು ಮುಳ್ಳನ್ನು ಬದಿಗೊತ್ತಿ ತನ್ನ ಹೂವಿನಿಂದ, ಒಳ್ಳೆಯ ಗುಣದಿಂದ ಇಡೀ ಸಮಾಜವನ್ನು, ಇಡೀ ಮನಸ್ಸನ್ನು ಅರಳಿಸುತ್ತೆ ಹೂವು. ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕದ ಜನ ಅಂತ ನಾನು ಭಾವಿಸ್ತೀನಿ. ನೀವು ನಮ್ಮ ಪುರಾಣ ಮತ್ತು ಐತಿಹ್ಯ ಮತ್ತು ಇದನ್ನೆಲ್ಲ ಗಮನಿಸಿದಾಗ ಈ ಶರಣ ಪರಂಪರೆಯ ಹುಟ್ಟು ಆಗಿದ್ದೇ ಒಂದು ಇತಿಹಾಸ, ಗಟ್ಟಿಗೊಂಡಂಥ ಇತಿಹಾಸ ನಿರ್ಮಿತಗೊಂಡಿದ್ದೇ ಉತ್ತರ ಕರ್ನಾಟಕ ಭಾಗದಿಂದ. ಅದು ಶರಣರ ಚಳವಳಿಯಿಂದ ತಗೊಂಡ್ರೆ ಬಹುಶಃ ಅಲ್ಲಿ ಹೆಣ್ಣುಮಕ್ಕಳು ಆ ಮಣ್ಣಿನ ಗುಣನೇ ಹಾಗೆ ಅಂತ ಅನಿಸುತ್ತೆ. ಧೈರ್ಯ ಸಾಹಸ ಮಾಡುವ ಪ್ರಯೋಗದಲ್ಲಿ ನಮ್ಮ ಕಿತ್ತೂರು ಚೆನ್ನಮ್ಮ ಇರ್ಬೋದು, ಆಮೇಲೆ ನಮ್ಮ ಬೆಳವಡಿ ಮಲ್ಲಮ್ಮನಂಥ ಶರಣೆಯರು ಇರ್ಬೋದು, ಆ ಥರ ಸ್ವಲ್ಪ ಕೆಳಗಡೆ ಬಂದರೆ ನಮ್ಮ ಒನಕೆ ಓಬವ್ವ ಇರ್ಬೋದು, ಇಂಥ ಅನೇಕ ವೀರ ವನಿತೆಯರನ್ನು ನಾಡು, ಅದು ವಿಶೇಷವಾಗಿ ಉತ್ತರ ಕರ್ನಾಟಕ. ಆಮೇಲೆ ನೀವು ಗಮನಿಸಿರ್ಬೋದು, ನಮ್ಮ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಸ್ವಾತಂತ್ರ್ಯ ವೀರರಿಗೆ 1947ಕ್ಕಿಂತ 1857ರಲ್ಲಿ ಪ್ರಾರಂಭವಾದಂಥ ನಮ್ಮ ನರಗುಂದ ಬಂಡಾಯ, ಅದರಲ್ಲೂ ಕೂಡ ಈ ಸ್ವಾತಂತ್ರ್ಯ ಯೋಧರಿಗೆ ರೊಟ್ಟಿ ಬಡಿದು ಪುಂಡಿ ಪಲ್ಯ ಮಾಡಿಕೊಟ್ಟು ಅವರನ್ನು ಪ್ರೇರೇಪಿಸಿದ ಮಹಿಳೆಯರ ಇತಿಹಾಸ ನಮ್ಮ ಉತ್ತರ ಕರ್ನಾಟಕದಲ್ಲಿದೆ. ಇಂಥ ಪರಂಪರೆಯಿಂದ ಬಂದವಳು ಅನ್ನುವ ಅಭಿಮಾನ ಜೊತೆಗೆ ಒಂದು ಶಿಕ್ಷಣದ ಒಂದು ಲೇಪನ ಇದೆಯಲ್ಲ, ನಿಮ್ಮಂಥವರ ಒಂದು ಸಾಮೀಪ್ಯ ಇರ್ಬೋದು ಅಥವಾ ಒಂದು ಸಹವಾಸ ಇರ್ಬೋದು, ಅದು ನನ್ನನ್ನು ಗಟ್ಟಿಯಾಗಿ ಇನ್ನೂ ಒಂದು ರಿಫೈನ್ಡ್ ಆಗಿ ನಾವು ಏನಂತೀವಲ್ಲ ಅದನ್ನು ಮಾಡೋಕ್ಕೆ ಸ್ವಲ್ಪ ಸಹಾಯ ಆಗಿದೆ ಅಂತ ಹೇಳ್ಬೋದು. ಚೈಲ್ಡ್ಹುಡ್ ಎಲ್ಲಿ ಹುಟ್ಟಿದ್ರಿ? ಪ್ರೈಮರಿ ಎಜುಕೇಷನ್ ಎಲ್ಲಿ ಮಾಡಿದ್ರಿ? ಸರ್ ನಾನು ಹುಟ್ಟಿದ್ದು ಧಾರವಾಡದಲ್ಲಿ ಕಮಲಾಪುರ, ಅಂದರೆ ಮುರುಘಾಮಠದ ಹಿಂದಿನ ಒಂದು ರೈತಾಪಿ ಕುಟುಂಬ. ತುಂಬ ಬಡ ಮಧ್ಯಮ ವರ್ಗ ರೈತರ ಜನ, ಬಟ್ ಒಳ್ಳೆಯ ಆಸ್ತಿ ಹೊಲ ಮನೆ ಇದ್ದರೂ ಕೂಡ ಶೈಕ್ಷಣಿಕವಾಗಿ ಅದು ಇನ್ವೆಸ್ಟ್ಮೆಂಟು ಅಂತ ಎಂದು ಭಾವಿಸಿದ ಕುಟುಂಬ. ಆದರೆ ನಮ್ಮ ತಂದೆ ತಿಪ್ಪಣ್ಣ ಅನಾಡ್ ಅಂತ, ಅವರು ಲಿಂಗಾಯತ ಸಮಾಜಕ್ಕೆ ತುಂಬ ಅಭಿಮಾನ ಪಟ್ಟಂಥವ್ರು, ಬಸವಾದಿ ಪ್ರಮುಖರ ಒಂದು ಹಾದಿಯಲ್ಲಿ ನಡೆದಂಥ ನಮ್ಮ ತಂದೆ. ಈ ಶ್ರಾವಣ ಮಾಸ ಬಂತು ಅಂದರೆ ತಂದೆಗೆ ಏನೋ ಒಂದು ಖುಷಿ. ಮನೆಯಲ್ಲಿ ನಮ್ಮ ಕಡೆ ಅಂತಾರೆ ಸರ್, ನಿಮ್ಗೆ ಗೊತ್ತಿರ್ಬೋದು, ಸಜ್ಜಕ ಅನ್ನ ಸಾರು ಬದ್ನಿಕಾಯಿ ಪಲ್ಯ ಇಷ್ಟೇ ಮಾಡಿ ಒಂದು ತಿಂಗಳು ಇಡೀ ನಮ್ಮ ಮನೆಯ ಪಡಸಾಲೆಯಲ್ಲಿ ಪ್ರವಚನವನ್ನು ಮಾಡ್ತಾಯಿದ್ರು. ಶ್ರಾವಣ ಬಂತು ಅಂದರೆ ಶ್ರವಣಕ್ಕೆ, ಅಂದರೆ ಶ್ರಾವ್ಯಕ್ಕೇ ಒಂದು ತಿಂಗಳು ಮೀಸಲಾಗಿಡುವಂಥ ಒಂದು ಸಂದರ್ಭ, ಅಂದರೆ ಶ್ರವ್ಯ ಪರಂಪರೆಯಲ್ಲಿ ಅದೊಂದು ಸಂಸ್ಕೃತಿ. ಆ ಸಂಸ್ಕೃತಿಯಲ್ಲಿ ಆವಾಗ ಮೊಬೈಲ್ ಆಗಲಿ ಪತ್ರಗಳಾಗಲಿ ಆ ಥರದ್ದು ಖರ್ಚಿರಲಿಲ್ಲ. ನಾವು ಚಿಕ್ಕ ಮಕ್ಕಳು 5-6 ವರ್ಷ ಇರ್ಬೋದು, ಮನೆಗೆ ಹೋಗಿ ನಮ್ಮ ಮನೆಯಲ್ಲಿ ಶರಣರದು ಅಕ್ಕ ಮಹಾದೇವಿಯ ಚರಿತ್ರೆ ಇದೆ ಬನ್ನಿ, ಸಿದ್ಧಾರೂಢರದಿದೆ, ಗರ್ಗದ ಮಡಿವಾಳಪ್ಪನವ್ರದ್ದಿದೆ, ಸಾಧು ಸಂತರ ಶರಣರ ಒಂದೊಂದು ವರ್ಷದ ಪ್ರವಚನವನ್ನು ಇಟ್ಕೊಳ್ತಾ ಇದ್ರು. ಅದು ಯಾವ ಖರ್ಚಿಲ್ದೇನೆ ಬಂದು ನಮ್ಮ ಮನೆಯ ಪಡಸಾಲೆಯಲ್ಲಿ ಚಾಪೆಯನ್ನು ಹಾಸಿ ನಮ್ಮ ತಂದೆ ಆ ಒಂದು ಶಿವಶರಣರ ಚರಿತ್ರೆಯನ್ನು, ಜೀವನ ಚರಿತ್ರೆಯನ್ನು, ಅದು ನೀಲಿಯ ಗ್ರಂಥ ಅಂತ ಕರಿತಾ ಇದ್ರು ನೀಲಿ ಹೊತ್ತಿಗೆ. ಅಂದರೆ ಅದನ್ನು ಜನರಿಗೆ ಪ್ರಚಾರ ಮಾಡಬಾರ್ದು ಅನ್ನೋ ಒಂದು ಸಂಪ್ರದಾಯ ಇತ್ತಂತೆ. ಅಲ್ಲಿನೂ ಕೂಡ ವೈದಿಕ ಮತ್ತು ಶರಣ ಪರಂಪರೆ, ಆ ಒಂದು ಆಚಾರ ವಿಚಾರದಲ್ಲಿ ನಮ್ಮ ತಂದೆ ತುಂಬ ಮುಂಚೂಣಿಯಲ್ಲಿದ್ದರು. ವೈದಿಕ ಧರ್ಮವನ್ನು ಅವರು ತುಂಬ ಧಿಕ್ಕರಿಸಿ ಅಲ್ಲಿ ಆದಂತಹ ಅನೇಕ ದೋಷಗಳನ್ನು ಸೋಸಿಕೊಂಡು ಹುಟ್ಟಿದಂಥ ಲಿಂಗಾಯತ ಧರ್ಮದ ಬಗ್ಗೆ ಅವರು ತುಂಬ ಪ್ರಚಾರಕರಾಗಿದ್ದರು. ನೋಡ್ರಿ, ಅವರು ಅಷ್ಟು ಎಜುಕೇಟೆಡ್ ಇರಲಿಲ್ಲ ಅಂದ್ರೂ ಇಲ್ಲಿ ಅವರು ಆ ಕಾಲದಲ್ಲಿ 7ನೇ ಕ್ಲಾಸ್ ಓದಿದ್ರು. ಹೀಗಾಗಿ ಅವರಿಗೆ ಈ ಒಂದು ಪ್ರಗತಿಪರ ಯೋಚನೆಯಲ್ಲಿ ತುಂಬ ನಂಬಿಕೆ ಇತ್ತು. ಬಹುಶಃ ಅನಿಸುತ್ತೆ ಆ ಒಂದು ಗಟ್ಟಿತನ, ಆ ಒಂದು ಪ್ರಭಾವ ನನಗೆ ತುಂಬ ಬೀರ್ತು. ಅದಾದ ನಂತರ ನಾನು 4ನೇ ಕ್ಲಾಸಲ್ಲಿ ಓದುವಾಗ ನಮಗೆ ಲಿಂಗಾನಂದ ಸ್ವಾಮಿಗಳು ಮತ್ತು ಮಾತೆ ಮಾದೇವಿಯವರ ಪ್ರವಚನ ನನ್ನ ಮೇಲೆ ತುಂಬ ಗಾಢವಾದ ಪ್ರಭಾವ ಬೀರಿದವು. ಕಾರಣ ಇಷ್ಟೇ, ಆ ಕಾಲೇಜಲ್ಲಿ ಓದ್ತಾ ಇರುವಾಗ ಲಿಂಗಾನಂದ ಸ್ವಾಮಿಗಳು ಮತ್ತು ಮಾತೆ ಮಾದೇವಿಯವರ ಬಗ್ಗೆ ನೂರಾರು ಕಾಂಟ್ರವರ್ಸೀಸ್ ಉಟ್ಕೊಂಡಾಗ ನಮ್ಮ ತಂದೆ ಮಾತೆ ಮಾದೇವಿಯವರಿಗೆ ಬೆನ್ನೆಲುಬಾಗಿ ನಿಂತಿದ್ರು. ಬೆನ್ನೆಲುಬಾಗಿ ನಿಂತು ಅವಳು ನನ್ನ ಮನೆ ಮಗಳು ಅಂತ ನಾವು ತುಂಬ ಚಿಕ್ಕವರಿದ್ದಾಗ ಮನೆಯಲ್ಲೇ ಕರ್ಕೊಂಡು ಬಂದು ಮನೆಯಲ್ಲೂ ಕೂಡ ಅವರಿಂದ ಪ್ರವಚನ ಮಾಡಿಸಿದ್ರು. ಮಾಡಿ ಅವ್ರಿಗೆ ಮನೆ ಮಗಳು, ನಾನು ಅವ್ರಿಗೆ ಎಲ್ಲ ನೈತಿಕವಾದ ಬೆಂಬಲವನ್ನು ನಾನು ಕೊಡ್ತೀನಿ ಅಂತ ನಮ್ಮ ತಂದೆ ನಿಂತಿದ್ದು. ಆಮೇಲೆ ಆ ಮಾತೆ ಮಾದೇವರು ನನಗೆ 2-3 ವಚನಗಳನ್ನು, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಇನ್ನು ಬಿಟ್ಟು ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀಲಲ್ಲದ್ದು, ಇದನ್ನು
ನಾನು ಕಲ್ತಿದ್ದು ನೀರಲ್ಲದ್ದು ಇದನ್ನು ಕಲ್ತಿದ್ದು ಬಹುಶಃ ನಾನು 3-4 ವರ್ಷದ ಹುಡುಗಿ ಅಂತ ಹುಡುಗಿಯನ್ನು ಕೂಡಿಸ್ಕೊಂಡು ತಮ್ಮ ತೊಡೆ ಮೇಲೆ ಕೂಡಿಸ್ಕೊಂಡು ಕಳೆದಿದ್ದ ಮಾತಾಮಾದೇವಿ, ಲಿಂಗಾನಂದ ಸ್ವಾಮಿಗಳು. ಆಮೇಲೆ ಧಾರವಾಡದ ಪರಿಸರ ನಿಮಗೆ ಗೊತ್ತು, ತಪೋವನದಲ್ಲಿ ಮೃತ್ಯುಂಜಯ ಮುರುಘಾ ಮಠ ಒಂದು ಕಡೆ, ನಮ್ಮ ಮನೆಯ ಅಂದರೆ ಹೊಲದ ಪಕ್ಕದಲ್ಲೇ ಇರೋದೇ ಮುರುಘಾ ಮಠ. ಅನಾಡವರ ಹೊಲ ನಮ್ಮ ತವ್ರ ಮನೆ, ಅದ್ರ ಪಕ್ಕದಲ್ಲೇ ಇರುವಂಥ ಮುರುಘಾ ಮಠ. ಆ ಒಂದು ಸಂಸ್ಕಾರ. ಆ ಕಡೆ ಹೋದರೆ ಹುರ್ಕಡ್ಲಿ ಅಜ್ಜನವರು, ಮುದ್ನಾಳವರು, ವಿಶ್ವನಾಥ್ ರೆಡ್ಡಿ ಮುದ್ನಾಳ್ ಅವರ ಮೊಮ್ಮಕ್ಕಳಿಗೆ ನಾನು ಟ್ಯೂಷನ್ ಹೇಳ್ಕೊಡ್ತಾ ಇದ್ದೆ. ಅಲ್ಲಿ ಹುರ್ಕಡ್ಲಿ ಅಜ್ಜನವರು ಬರ್ತಿದ್ರು. ಅಲ್ಲಿ ಹೋದರೆ ಆಮೇಲೆ ಸ್ವಲ್ಪ ಯೂನಿವರ್ಸಿಟಿ, ಕರ್ನಾಟಕ ಯೂನಿವರ್ಸಿಟಿಗೆ ಹೋದರೆ ತಪೋವನ, ಆ ತಪೋವನ ಕುಮಾರಸ್ವಾಮಿಗಳು. ಅಲ್ಲಿ ಯೂನಿವರ್ಸಿಟಿನಲ್ಲಿ ನಮ್ಮ ದೊಡ್ಡಪ್ಪ ಅವರು ಶಿವಪುತ್ರಪ್ಪ ಅನಾಡ್ ಅಂತ, ಅವರು ಲೈಬ್ರರಿಯನ್ ಆಗಿದ್ದರು. ಅವರು ಹೆಸರು ಒಡೆಯರು ಮತ್ತು ಪಾವಟಿಯವರು ವೈಸ್ ಚಾನ್ಸಲರ್ ಇದ್ದಾಗ ಇವ್ರ ಹೆಸರು ಹೇಳಿದರೆ ಅಲ್ಲೊಂದು ಗೌರವ. ಕರ್ನಾಟಕ ಯೂನಿವರ್ಸಿಟಿ ಅಂಥ ಪ್ರಾಮಾಣಿಕ ವ್ಯಕ್ತಿ, ಯಾವಾಗಲೂ ವಿವಿಧ ದಾರಿ ನಮ್ಮ ಕಾಕನವರು. ಅವರ ಇವರು ಅಲ್ಲಿ ಅಲ್ಲಮ ಪ್ರಭುಗಳ ಬೆಡಗಿನ ವಚನಗಳನ್ನು ಅವರು ಪ್ರವಚನ ಮಾಡ್ತಾಯಿದ್ರು, ಕುಮಾರಸ್ವಾಮಿಗಳು. ಅವರನ್ನು ಅದು ನಿರ್ವಚನವನ್ನು ಮಾಡೋದು ನಮ್ಮ ಚಿಕ್ಕಪ್ಪನವರು, ಕಾಕನವರು. ಆ ಒಂದು ಪ್ರಭಾವ ನನ್ನ ಮೇಲೆ ಬಿದ್ದುಬಿಡ್ತು. ಅದು ವಾತಾವರಣ ಬಹುಶಃ ನನ್ನನ್ನು ಈ ಮಟ್ಟಿಗೆ ತಂತು ಅಂತ ಹೇಳ್ತೀನಿ. ನನ್ನ ಪ್ರಯತ್ನ ಇದರಲ್ಲಿ ಎಷ್ಟಿದೆಯೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಸಂಪರ್ಕಕ್ಕೆ ಬಂದಂಥ ವಾತಾವರಣ ನನ್ನನ್ನು ಈ ಮಟ್ಟಿಗೆ ತಂದು ನಿಲ್ಲಿಸೋಕ್ಕೆ ಕಾರಣ ಆಯಿತು. ಹಳ್ಳಿಯ ವಾತಾವರಣ ಆದರೂ ಕೂಡ ಸಂಸ್ಕಾರ ತುಂಬ ಚೆನ್ನಾಗಿ ನಾನು ಹೀರ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಆಮೇಲೆ ಡಿಗ್ರಿ ಮುಗಿಸಿದ್ರಿ. ಆಮೇಲೆ ಮೃತ್ಯುಂಜಯ ಕಾಲೇಜಿನಲ್ಲಿ ನನ್ನ ಡಿಗ್ರಿನಲ್ಲಿ ತುಂಬ ಪ್ರತಿಭಾವಂತಿ ಅಂತ ನಮ್ಮ ಸರ್ ಹೇಳ್ತಿದ್ರು. ಎಕನಾಮಿಕ್ಸ್, MA ಸ್ಟಾಟಿಸ್ಟಿಕ್ಸ್ ಮತ್ತು ಮ್ಯಾಥಮೆಟಿಕ್ಸು ಮೈನರ್ಸು ತಗೊಂಡು, ಯಾಕೆಂದ್ರೆ ಸ್ಕೋರ್ ಜಾಸ್ತಿ ಬರುತ್ತೆ, ಬೇಗ ಕೆಲಸ ಸಿಗತ್ತೆ ಅನ್ನೋ ಒಂದು ಧೋರಣೆ. ಆಮೇಲೆ ನಮ್ಮ ಮನೆಯಲ್ಲಿ ಯಾರೂ ಓದಿಲ್ಲ ಸರ್, ಎಲ್ಲರೂ ನಮ್ಮ ಫಸ್ಟ್ ಜನರೇಷನ್. ನಾನೇ ಫಸ್ಟ್ SSLC ಪಾಸ್ ಆದವಳು. ನಿಮ್ಮ ಬ್ರದರ್ಸು ಎಲ್ಲ 7, 8, 9 ಕ್ಲಾಸ್ ಬಿಟ್ಟು ಒಕ್ಕಲ್ತನ ಮಾಡಕ್ಕೆ ಶುರು ಮಾಡಿದ್ರು. ಆಮೇಲೆ ಓದೋರಿಗೆ ಯಾಕೋ ಹತ್ತಲಿಲ್ಲ. ತಂದೆ ತಾಯಿಯಂದರಿಗೆ ಉತ್ಕಟವಾದ ಬಯಕೆ ಇತ್ತು, ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು ಅಂತ. ಆಮೇಲೆ ನಾನು ಓದೋದ್ರಲ್ಲಿ ಸ್ವಲ್ಪ ಚೂಟಿಯಾಗಿರೋದ್ರಿಂದ ತಂದೆ ತಾಯಿ ಎಲ್ಲರ ಆಕರ್ಷಣೆಯನ್ನು ಪಡಿಬೇಕು ಅನ್ನೋ ತುಂಬ ಇತ್ತು ನನಗೆ ಉತ್ಕಟು. ಎಲ್ಲರೂ ನಾನು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಬೇಕು ಅಂತ ಚಿಕ್ಕನಿಂದ ಅದಿತ್ತು. ಬಹುಶಃ ನಮ್ಮ ತಂದೆನೂ ಕೂಡ ನನಗೆ ತುಂಬ ಹೇಳ್ತಾ ಇದ್ರು, ನೀನು ಲಾಯರ್ ಆಗಬೇಕು, ನೀನು ಒಳ್ಳೆ ಹುದ್ದೆಯಲ್ಲಿರಬೇಕು, ಇಲ್ಲಾಂದ್ರೆ ನೀನು ರಾಜಕೀಯಕ್ಕೆ ಹೋಗಬೇಕು ಅನ್ನುವ ಉತ್ಕಟ. ಅಂದರೆ ನಮಗೆ ಅಷ್ಟು ಪ್ರೋಗ್ರೆಸಿವ್ ಇದ್ರು. ಆಮೇಲೆ ಅವರು ಹೆಣ್ಮಕ್ಳು ಜಲ್ದಿ ಲಗ್ನ ಹೋಗ್ಲಿ ಅನ್ನೋದು ಇರಲಿಲ್ಲ ನೋಡಿ. ಯು ಆರ್ ಬ್ಲೆಸ್ಡ್ ಇನ್ ದ್ಯಾಟ್ ವೇ. ಯಾಕಂದ್ರೆ ಭಾಳ ಜನ ಆತಪ್ಪ ವಯಸ್ಸಿಗೆ ಬಂದಾಳ ಲಗ್ನ ಮಾಡ್ಕೊಡೋಣ ಅಂತ ವಿಚಾರ ಇರಲಿಲ್ಲ ಸರ್. ನಮ್ಮ ತಾಯಿನೂ ಕೂಡ ಪಕ್ಕೀರವ್ವ ಅನಾಡ್ ಅಂತ, ಆ ಅಮ್ಮನೂ ಕೂಡ ತುಂಬಾ ದಿಟ್ಟೆ ಧೈರ್ಯವಂತೆ ಹೆಣ್ಮಗಳು. ಆ ಬಹುಶಃ ಧೈರ್ಯ ನಿಮ್ಗೆ ಅವನಿಂದ ಬಂದೈತ್ರಿ. 12 ಮಕ್ಕಳು ಅಮ್ಮನಿಗೆ, ತುಂಬಾ ಬಡತನ. ಆವಾಗ ಈ ಶಿಕ್ಷಣ ಆಗಲಿ, ಒಂದು ನಾಗರಿಕತೆಯ ಬದುಕು, ಆ ಆಕರ್ಷಣೆಗಳು ಅವ್ರನ್ನ ಕಾಡಲಿಲ್ಲ. ದುಡಿದು ತಿನ್ನಬೇಕು ಅನ್ನುವ ಸಂಸ್ಕಾರ. ಆ ದುಡ್ದಿದ್ದರಲ್ಲೇ 15ರಷ್ಟು ದಾಸೋಹ ಮತ್ತು ಸಮಾಜಕ್ಕೆ ನನಗೆ 1 ರೂಪಾಯಿ ಇದ್ದರೆ 15 ಪೈಸೆ ಕೊಡ್ತೀನಿ ಅನ್ನುವ ಸಂಸ್ಕಾರವಂತರು. ಅಂಥ ತಂದೆ ತಾಯಿಗಳಿಗೆ ನಾನು ನನ್ನ ಯಶಸ್ಸಿನ ಮುಕ್ಕಾಲು ಭಾಗವನ್ನು, ಅಂದರೆ ಪೂರ್ತಿ ಭಾಗವನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಅಣ್ಣಂದಿರ ವಾತಾವರಣ ಯಾವುದು ಶಿಕ್ಷಣ ಪೂರಕವಾಗಿರಲಿಲ್ಲ. ತದನಂತರ ನಾನು ಡಿಗ್ರಿ ಓದುವಾಗ ತಂದೆ ತೀರ್ಕೊಂಡ್ರು. ಅದಾದ ನಂತರ ನಾನು ಒಂಟಿಯಾಗಿ MA ಎಕನಾಮಿಕ್ಸು, MPhil ಎಕನಾಮಿಕ್ಸ್ MPhilನ್ನು ಗೋಲ್ಡ್ ಮೆಡಲ್ನೊಂದಿಗೆ ಪಾಸಾದೆ. ಅದರ ಜೊತೆಗೆ ನಾನು ಕಾಡಸಿದ್ದೇಶ್ವರ ಕಾಲೇಜ್ ಹುಬ್ಳಿ, ಅಲ್ಲಿ ಎಕನಾಮಿಕ್ಸ್ ಅಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೆ, ಟ್ಯೂಷನ್ ಹೇಳ್ತಾ ಇದ್ದೆ. ಆ ಸ್ವಾವಲಂಬಿ ಬದುಕು ಬಹುಶಃ ನನಗೆ ಅವಾಗಿಂದ ಬಂತು ಸರ್. ಆಮೇಲೆ ಈ UPSC ಯಾವಾಗ ಬರೆದ್ರಿ? ಆಮೇಲೆ 1988ರಲ್ಲಿ. ಅಂದರೆ ಎಲ್ಲಿ ನೀವು ಟ್ರೈನಿಂಗ್ ತಗೊಂಡ್ರಿ? ಟ್ರೈನಿಂಗು ಇದು ಒಳ್ಳೆಯ ಪ್ರಶ್ನೆ ಸರ್. ಯಾಕೆಂದರೆ DM ನಂಜುಂಡಪ್ಪ ಅಂತ ನಮ್ಮ ವೈಸ್ ಚಾನ್ಸಲರ್ ಆಗಿದ್ದರು. ಕರ್ನಾಟಕ ಯೂನಿವರ್ಸಿಟಿ ಮತ್ತು ಬೆಂಗಳೂರಿನ ಎಲ್ಲ ಭಾಗದಲ್ಲೂ ಅವರು ಮೂಗವಾದ ಸೇವೆಯನ್ನು ಸಲ್ಲಿಸಿ ಕೊನೆಗೆ ಕರ್ನಾಟಕ ರಾಜ್ಯದ ಪ್ಲಾನಿಂಗ್ ಕಮಿಷನ್ನ ಉಪಾಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದಂಥ ಅತ್ಯಂತ ಗಣ್ಯ ಅರ್ಥಶಾಸ್ತ್ರಜ್ಞರು ಮತ್ತು ಚಿಂತಕರು. ಅಂಥವರ ಒಂದು ಮಾರ್ಗದರ್ಶನದಲ್ಲಿ ಕರ್ನಾಟಕ ಬಹುಶಃ ನಿಮಗೂ ಗೊತ್ತಿರುತ್ತೆ ಸರ್, ಅಲೈಡ್ ಸರ್ವಿಸ್ ಅಂತ ಮಾಡಿದ್ರು. ನಮ್ಮ ಕನ್ನಡ ವಿಭಾಗದ ಮುಂದೆ ಯಾರು IAS, UPSC ಮತ್ತು BS ಬ್ಯಾಂಕಿಂಗ್ ಎಕ್ಸಾಮ್ ತಗೊಳ್ತಾರೆ ಮಕ್ಕಳು, ಅವರಿಗೆ ವಿಶೇಷ ವರ್ಗಗಳನ್ನು, ಕೋಚಿಂಗನ್ನು ಕೊಡ್ತಾ ಇದ್ರು. ಆ ಕೋಚಿಂಗಲ್ಲಿ ಪ್ರತಿ ಡಿಪಾರ್ಟ್ಮೆಂಟಿಂದ ಎಕನಾಮಿಕ್ಸು, ಇಂಗ್ಲೀಷು, ಕನ್ನಡ, ಕೆಮಿಸ್ಟ್ರಿ, ಜಿಯಾಲಜಿ, ಝುವಾಲಜಿ ಈ ಎಲ್ಲ ವಿಭಾಗದಿಂದ ತುಂಬ ಪ್ರತಿಭಾವಂತ 10 ಮಕ್ಕಳನ್ನು
ಅವರು ಟ್ರೈನಿಂಗ್ ಕೊಡ್ತಾಯಿದ್ರು. ಅದರಲ್ಲಿ ಚಂಪಾ ಅವರು, ಗಿರಡ್ಡಿ ಗೋವಿಂದರಾಜ್ ಗೋವಿಂದರಾಜ ಸರು, ಅದಾದ ನಂತರ ಚೆನ್ನಕ್ಕ ಪಾವಟೆಯವರು, ಆಮೇಲೆ ರಾಜಶೇಖರ್ ಮನ್ಸೂರ್ ಸರು, ಅದಾದ ನಂತರ ಎಲ್ಲ ಇಲಾಖೆ, ಆಮೇಲೆ ನಮ್ಮ MI ಸವದತ್ತಿ ಸರು, ಇಂಥವ್ರು ಎಲ್ಲ ಸಂಪರ್ಕಕ್ಕೆ ಬಂದರು ನಮಗೆ. ಅವರು ಬಂದು ವಾರಕ್ಕೆ ಒಬ್ಬೊಬ್ಬರು 2-3 ದಿನ ನಮಗೆ ಕ್ಲಾಸ್ ತಗೊಳ್ತಾ ಇದ್ರು. ಆ ವಿಷಯದಲ್ಲಿ ಎಕ್ಸ್ಪರ್ಟೈಸೇಷನ್ ಕೊಡ್ತಾಯಿದ್ರು. ಅಂದರೆ ಅದು ಏನಂತಂದರೆ ಜಮ್ ಆಫ್ ಆಲ್ ಮಾಸ್ಟರ್ ಆಫ್ ನನ್. IAS ಮತ್ತು IPS ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂದರೆ ಎಲ್ಲವನ್ನೂ ತಿಳ್ಕೊಂಡಿರ್ಬೇಕು, ಯಾವುದನ್ನು ತಿಳ್ಕೊಂಡಿರಬಾರ್ದು ಅನ್ನುವ ಒಂದು ಪರಿಪಾಠದಲ್ಲಿ ಇವರೆಲ್ಲರೂ ನಮಗೆ ಪಾಠವನ್ನು ಹೇಳ್ಕೊಡ್ತಾಯಿದ್ರು. ಚೆನ್ನಕ್ಕ ಎಲೆಗಾರ್ ಅವಾಗ ಅವರು ಪಾವಟೆ ಆಗಿ ಅದಾದ ನಂತರ ಅವರು ಕನ್ನಡವನ್ನು ಹೇಳ್ಕೊಟ್ರೆ, ಚಂಪಾ ಅವರು ಮತ್ತು ಗಿರೆಡ್ಡಿ ಅವರು ಇಂಗ್ಲೀಷ್, ರಾಜಶೇಖರ್ ಮನ್ಸೂರ್ ಅವರು ಇಂಗ್ಲೀಷ್ ಹೇಳ್ಕೊಡ್ತಾ ಇದ್ರು. ಆಮೇಲೆ ಎಲ್ಲ ಇಲಾಖೆ ಕಲಬುರ್ಗಿ ಸರು ಅವರು ಬಂದು ಈ ಹೌ ಟು ಫೇಸ್ ದ ಎಕ್ಸಾಮ್ಸ್ ಅಂತ. ಆಮೇಲೆ DM ನಂಜುಂಡಪ್ಪನವರ ಒಂದು ದೂರದೃಷ್ಟಿತ್ವ ಹೇಗಿತ್ತು ಅಂದರೆ, ಬೇರೆ ವಿಶ್ವವಿದ್ಯಾನಿಲಯದಿಂದ ಪ್ರೊಫೆಸರನ್ನು ಕರೆಸಿ ನಮಗೆ ಪಾಠವನ್ನು ಮಾಡಿಕೊಡ್ತಾ ಇದ್ರು. ಸರ್ ನಮಗೆ ಇಂಥವ್ರಿಂದ ನಮ್ಗೆ ಈ ಥರ ವಿಷಯ ಬೇಕು ಅಂದರೆ ಅವರನ್ನು ಕರೆಸಿ ನಮಗೆ ಕೋಚಿಂಗನ್ನು ಕೊಡಿಸುವಂಥದ್ದು. ಬಹುಶಃ ಅದು ನನಗೆ ಬಹಳ ಬಹಳ ಸಹಾಯ ಆಯಿತು. ನಾನು 1988ರಲ್ಲಿ ಕರೆದಂಥ ಪರೀಕ್ಷೆಗೆ 90ರಲ್ಲಿ ಡೆಲ್ಲಿಯ ಒಂದು ಪರೀಕ್ಷೆಯಲ್ಲಿ ಅಟೆಂಡ್ ಮಾಡೋಕ್ಕೆ ಸರ್ ಅದೊಂದು ಅದ್ಭುತವಾದ ಅನುಭವ. UPSC ಪರೀಕ್ಷೆಗೆ ಹೋದಾಗ ನನಗೆ ಗೊತ್ತಿಲ್ಲ, ಯಾಕೆಂದರೆ ನಾವು ಉತ್ತರ ಕರ್ನಾಟಕ ಭಾಗದವರಿಗೆ ಹಾಮಾನಾಯಕ್ ಅವರು, ಕನ್ನಡದ ದೊಡ್ಡ ದೊಡ್ಡ ಸಾಹಿತಿಗಳ ಹೆಸರನ್ನು ಓದಿರ್ತೀವಿ, ಅವ್ರ ಮುಖವನ್ನು ನೋಡುವ ಅವಕಾಶ ಇರಲಿಲ್ಲ. ಯಾಕೆಂದರೆ ಈಗಿನ ಹಾಗೆ ಆವಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ದೃಶ್ಯ ಮಾಧ್ಯಮ ಇರಲಿಲ್ಲ. ಆಮೇಲೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಹೋಗಿ ಅವ್ರನ್ನ ಪರಿಚಯ ಮಾಡಿಕೊಳ್ಳುವ ಅವಕಾಶಗಳು ನಮಗಿರಲಿಲ್ಲ. ಹೀಗಾಗಿ ಹಾಮಾನಾಯಕರು ಯಾರು ಅಂತ ನನಗೆ ಗೊತ್ತಿರಲಿಲ್ಲ, ಅದರ ಹೆಸರು ಕೇಳಿದ್ದೆ. ಅವರೇ UPSCಯ ಕನ್ನಡ ಶಾಸ್ತ್ರದ ಅಂದರೆ ಕನ್ನಡ ಸಾಹಿತ್ಯದ ವಿಶೇಷ ಆಹ್ವಾನಿತರಾಗಿ UPSCಗೆ ಬಂದಿದ್ದರು. ಎಕ್ಸ್ಪರ್ಟ್ ಆಗಿ ಬಂದಿದ್ದರು. ನನಗೆ ಎಲ್ಲ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಜನರಲ್ ನಾಲೆಜಿಗೆ ಸಂಬಂಧಪಟ್ಟ ಹಾಗೆ, ಜರ್ನಲಿಸಮ್ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಇಂಗ್ಲೀಷ್ನಲ್ಲಿ ಎಲ್ಲರೂ ಹಿಂದಿಯಲ್ಲೂ ಕೇಳಿದರು. ಆಮೇಲೆ ನನಗೆ ಬೆಳ್ಳಕ್ಕಿ ಅಂತ ಇದ್ದರು, ಶಿವ ಬೆಳ್ಳಕ್ಕಿ ಅಂತ. ಅವರು ನನಗೆ ಹೇಗಿರುತ್ತೆ ಪ್ಯಾಟರ್ನು ಅಂತ ಒಂದು, ಅಂದರೆ ಪ್ರಸಾರ ಭಾರತಿಗೆ ನೀನು ಆಯ್ಕೆ ಆಗೋದಾದರೆ ಪ್ಯಾಟರ್ನ್ ಹೆಂಗಿರುತ್ತೆ, ನಮ್ಮ ಸಾಹಿತ್ಯ, ಸಂಗೀತ, ಕಲೆ, ವಿಶೇಷವಾಗಿ ಉತ್ತರ ಕರ್ನಾಟಕದವಳು ಅಂದರೆ ಅಲ್ಲಿಯ ಭಾಗದ ಗಣ್ಯ ವ್ಯಕ್ತಿಗಳ ಬಗ್ಗೆ ನಿನ್ನ ಪರಿಚಯ ಕೇಳ್ತಾರೆ, ಧಾರವಾಡದ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾರೆ, ಧಾರವಾಡದ ಲೇಖಕಿಯರ ಬಗ್ಗೆ ಕೇಳ್ಬೋದು, ಅದನ್ನೆಲ್ಲ ನೀನು ತರುವಾಗಿ ರೆಡಿ ಮಾಡ್ಕೊಂಡು ಹೋಗಬೇಕು UPSCಗೆ ಅಂತ ಒಂದು ಮಾತನ್ನು ಹೇಳಿದರು. ನಾನು ಹಂಗಾಗಿ ಅದನ್ನು ಪ್ರಿಪೇರ್ ಆಗ್ತಾ ಇದ್ದೆ. ಸರ್ ನಮ್ಮ ಮನೆಯಲ್ಲಿ ಈಗಾಗಲೇ ಆದಾಗೆ ನಮ್ಮ ಬ್ರದರ್ಸ್ ಎಲ್ಲ 7-8 ಕ್ಲಾಸು, ಯಾರಿಗೂ ಟ್ರೈನು ಮತ್ತು ಡೆಲ್ಲಿ, ಜಲಂಧರು ಅದಂದ್ರೆ ತುಂಬ ಭಯ. ಆಲೂಗಡ್ಡೆ ತರಕ್ಕೆ ಹೋಗ್ತಾಯಿದ್ರು ಅವರು. ನಾವು ಕೃಷಿಕರಾಗಿರೋದ್ರಿಂದ ಆಲೂಗಡ್ಡೆ ಬೀಜವನ್ನು ಜಲಂಧರದಿಂದ ತರಿಸ್ಕೊಳ್ತಾ ಇದ್ದರು. ಅವಾಗ ನಮ್ಮ ತಂದೆಗೆ ಹೋಗಿ ಅಲ್ಲೆಲ್ಲ ಬೀಜಗಳನ್ನು ತಂದು ನಾವು ಕೃಷಿಯನ್ನು ಮಾಡೋದೆಲ್ಲ ಗೊತ್ತಿತ್ತು. ಆದರೆ ಜಲಂಧರದಲ್ಲಿ ಈ ಪೂಲಂದೇವಿ ಭೂಪಾಲದಲ್ಲಿ ಟ್ರೇನನ್ನು ಉಳಿಸ್ಬಿಡ್ತಾರೆ ಅನ್ನೋ ಒಂದು ನಮ್ಮ ಜನಕ್ಕೆ ಭಯ ಇತ್ತು. ಯಾರು ಬರೋಕ್ಕೆ ನನ್ನ ಜೊತೆಗೆ UPSCಗೆ ಪರೀಕ್ಷೆಗೆ ಬರೋಕ್ಕೆ ನನ್ನ ಜೊತೆಗೆ ಯಾರೂ ಇರಲಿಲ್ಲ. ಅಕ್ಕನ ಗಂಡ KSRTCಯಲ್ಲಿ ಕಂಟ್ರೋಲರ್ ಆಗಿ ಕಂಡಕ್ಟರ್ ಆಗಿದ್ದರು. ಅವ್ರ ಜೊತೆ ಕಳ್ಸೋಕ್ಕೆ ನಮ್ಮ ಸಂಪ್ರದಾಯಗಳು, ಅಕ್ಕನ ಗಂಡನ ಜೊತೆ ಇವಳು ಹೋಗ್ತಾಳ, ಅಯ್ಯೋ ಕೆಲಸ ಸಿಗದೇ ಇದ್ರೂ ಪರವಾಗಿಲ್ಲ, ನೀನು UPSC ಆಗದಿದ್ರು ಪರವಾಗಿಲ್ಲ, ಅಕ್ಕನ ಗಂಡನ ಕೂಡ ಹೋಗಬೇಡ ಅಂತ ನಾನು ನಿಲ್ಲಿಸಿದ್ರು. ಕೊನೆಗೆ ನಮ್ಮ ತಂದೆಯ ತಮ್ಮ ಯಲ್ಲಪ್ಪ ನಾಡಂತ, ಅವರು ನಮ್ಮ ತಂದೆಗೂ ಆಸ್ತಿ ಸಲುವಾಗಿ ಏನೋ ಭಿನ್ನಾಭಿಪ್ರಾಯ ಇತ್ತು. ಅವರು ಸ್ವಲ್ಪ SSLC ಪಾಸ್ ಆದವರು, ಅವ್ರಿಗೆ ಸ್ವಲ್ಪ ಓದು ಬರಹ ಬರ್ತಿತ್ತು. ಅವರು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾಯಿದ್ರು. ನಮ್ಮ ತಂದೆಗೂ ಅವ್ರಿಗೂ ಮಾತಿರಲಿಲ್ಲ. ನಾನು ಹೋಗಿ ನಮ್ಮ ಚಿಕ್ಕಪ್ಪನಿಗೆ, ನಮ್ಮ ತಂದೆ ತೀರೋದ್ರು, ನಮ್ಮ ಚಿಕ್ಕಪ್ಪನಿಗೆ ಹೋಗಿ ಗಟ್ಟಿಯಾಗಿ ಕಾಲು ಹಿಡ್ಕೊಂಡೆ. ನಮ್ಮ 2 ಕುಟುಂಬದ ತಂದೆ ನೀನು, ನನ್ನ ತಂದೆ ಇಲ್ಲ, ಈಗ ನೀನೇ ನನ್ನ ತಂದೆ. ಆಮೇಲೆ ಇಲ್ಲಿ ಆವಾಗ UPSC ಬರೋರಿಗೆ ಎಸ್ಕಾಟಿಗೂ ಕೂಡ TA ಕೊಡ್ತಾ ಇದ್ರು, ಪ್ರಾವಿಷನ್ ಇತ್ತು. ನಿನಗೆ ನನ್ನ ಚಿಕ್ಕಪ್ಪ ಕೇಂದ್ರ ಸರ್ಕಾರದವರೇ ಕೊಡ್ತಾರೆ, ಒಂದು ಪೈಸೆ ಇಲ್ಲ. ಇಲ್ಲಮ್ಮ ಅಲ್ಲಿ ಪುಲಂದೇವಿ ಗಾಡಿ ಉಳಿಸ್ಬಿಡ್ತಾಳೆ, ನೀ ಹೆಣ್ಮಗಳನ್ನ ಕರ್ಕೊಂಡು ಏನಾದರೂ ಹೆಚ್ಚು ಕಡಿಮೆ ಆದರೆ ಮತ್ತು ನಿಮ್ಮ ಅಣ್ಣಂದಿರೋ ಒಬ್ಬರು ಅವ್ರು ನನಗೆ ಬಂದು ಹೊಡಿತಾರೆ, ನಾನು ಬರಲ್ಲ ಅಂದರು ಸರ್ ಚಿಕ್ಕಪ್ಪ. ನಾನು ಧೈರ್ಯ ಮಾಡಿದೆ, ಕಾಲು ಬಿದ್ದು ನೀನು ಬರಲೇಬೇಕು. ಆದರೂ ಡಿಪ್ಲೊಮ್ಯಾಟಿಕ್ ಆಗಿ ನಮ್ಮ ಚಿಕ್ಕಪ್ಪನನ್ನು ಕಷ್ಟಪಟ್ಟು ಒಪ್ಪಿಸಿದೆ ನನ್ನ ಜೊತೆ ಬರೋಕ್ಕೆ. ನಾನು ಚಿಕ್ಕಪ್ಪ 8 ದಿನಕ್ಕೆ ಆಗುವಷ್ಟು, ಅಂದರೆ 3 ದಿನ ಹೋಗ್ಬೇಕಾಗಿತ್ತು ಸರ್ ಟ್ರೈನಲ್ಲಿ, 2nd ಕ್ಲಾಸ್ ಟ್ರೈನಲ್ಲಿ. ರೊಟ್ಟಿ, ಚಪಾತಿ, ಅದು ಕೊರದಿಟ್ಟಿನ ಪಲ್ಯ, ಖಾರ ಎಲ್ಲ ಕಟ್ಕೊಂಡು ಇಬ್ಬರು ಒಂದೇ ಒಂದು ರೂಮಲ್ಲಿ, ಅಂದರೆ ಎಷ್ಟು ಕೊಟ್ಟಿರ್ತಾರೆ ಅಷ್ಟೇ ಖರ್ಚಲ್ಲಿ ಮಾಡಬೇಕಲ್ಲ ಸರ್. ಅಂದರೆ ದುಡ್ಡು ಅಂದರೆ ಭಾಳ ಕಷ್ಟದ ದಿನಗಳವು. ಸರ್ಕಾರದವ್ರು ಎಷ್ಟು ಕೊಡ್ತಾರಲ್ಲ
ಅಷ್ಟೇ ದುಡ್ಡಲ್ಲಿ ನಾವು ಅಲ್ಲಿ ಅಟೆಂಡ್ ಮಾಡಿದ್ವಿ. ಏಪ್ರಿಲ್ 4, 1990ರಲ್ಲಿ ದೆಹಲಿಯ UPSC ಕೇಂದ್ರ ಲೋಕಸೇವಾ ಆಯೋಗದಲ್ಲಿ ಪರೀಕ್ಷೆ ಮತ್ತು ಇಂಟರ್ವ್ಯೂ ಆಯಿತು. ಆದಾಗ ನಾನು ಎಲ್ಲ ಪ್ರಶ್ನೆಗಳನ್ನು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗ ಹೇಳಿದೆ. ಕನ್ನಡದ ಈ ವಿದ್ಯಾರ್ಥಿ ಆಗದೇ ಇರೋ ಕಾರಣಕ್ಕಾಗಿ ಕನ್ನಡದ ಪ್ರಶ್ನೆ ಏನು ಬರ್ತವೆ ಅನ್ನೋ ಭಯ ಇತ್ತು ನನಗೆ. ಕೊನೆಗೆ ನಾನು ಹೇಳಿಬಿಟ್ಟೆ ಪ್ರಾಮಾಣಿಕವಾಗಿ, ಸರ್ ನಾನು ಕನ್ನಡದ ಲಿಟ್ರೇಚರ್ ಸ್ಟೂಡೆಂಟ್ ಅಲ್ಲ ಸರ್. ಅವ್ರು ಬಿಳಿ ಕೂದಲುಗಳನ್ನು ಬಿಟ್ಕೊಂಡು ಬಿಳಿ ವಸ್ತ್ರಧಾರಿಯಾಗಿ ಕೂತ್ಕೊಂಡ್ರು. ಅವ್ರು ನೋಡಿದರೆ ಗೌರವ ಎತ್ತಿ ಕೈ ಮುಗಿಬೇಕು ಅನ್ನುವಂಥ ಒಂದು ವ್ಯಕ್ತಿತ್ವ. ಅವರು ನೀನು ಕನ್ನಡ ಅಲ್ವಾ ಅಂತಂದರು. ಸರ್ ನೀವು ಕನ್ನಡ ಬರುತ್ತಾ ಅಂತ ಕೇಳಿದೆ ಅಮನಾಯಕರಿಗೆ. ಅವರು ತುಂಬ ಮುಗ್ಧ ನಗೆಯನ್ನು ನನ್ನ ಹತ್ರ ಬೀರಿದರು. ಇವರೆಷ್ಟು ಚಂದ ನಗ್ತಾರಲ್ಲ ಅಂತ ನನಗೆ ಒಂದು ಖುಷಿ ಆಯಿತು. ಖುಷಿ ಆದಮೇಲೆ ಕೇಳಿದರು ದಲಿತ ಮತ್ತು ಬಂಡಾಯ ಸಾಹಿತ್ಯದ ವ್ಯತ್ಯಾಸ ಏನು ಅಂತ ಕೇಳಿದರು. ನಾನು ಸ್ವಲ್ಪ ಓದ್ಕೊಂಡು ಹೋಗಿದ್ದೆ. ಹೇಳಿದೆ ಅಭಿವ್ಯಕ್ತಿಯ ಭಿನ್ನತೆಗಳು. ದಲಿತ ಅಂದರೆ ಅವರು ತನ್ನಲ್ಲಿ ಹುದುಗಿಟ್ಟುವ ಭಾವನೆಗಳು ಅಭಿವ್ಯಕ್ತಿಯ ಒಂದು ಕೊರತೆಯಿಂದ. ಇದು ಬಂಡಾಯದಲ್ಲಿ ಅಭಿವ್ಯಕ್ತಿಯನ್ನು ಮಾಡುವಂಥ ಸ್ವಾತಂತ್ರ್ಯ ಇದ್ದು ಬರಹ ರೂಪದಲ್ಲಿ ಅಥವಾ ಅಭಿವ್ಯಕ್ತಿಯನ್ನು ಪಡಿಸುವಂಥ ಒಂದು ಸಾಹಿತ್ಯದ ರೂಪ ಸರ್ ಅಷ್ಟೇ ಅದಂತ. ನವೋದಯದ ಸಾಹಿತಿಗಳು ಯಾರ್ಯಾರು ಅಂತ ಅದನ್ನೊಂದಿಷ್ಟು ಪ್ರಶ್ನೆ ಕೇಳಿದರು. ಆಮೇಲೆ ಅವ್ರು ಹೇಳಿದಾಗೆ ಕರ್ನಾಟಕದ ಪ್ರಮುಖ ಉತ್ತರ ಕರ್ನಾಟಕದ ಲೇಖಕಿಯರ ಬಗ್ಗೆ ಕೇಳಿದರು. ನಾನು ಹೇಳಿದೆ ಈಗಾಗಲೇ ವೀಣಾ ಶಾಂತೇಶ್ವರರಿಂದ ಹಿಡ್ಕೊಂಡು ಶಾಂತಾದೇವಿ ಮಾಳ್ವಾಡ್ ಅವ್ರ ಬಗ್ಗೆ ಎಲ್ಲ ಹೇಳ್ತಾ ಬಂದೆ. ಅವರ ಸಾಹಿತ್ಯ ಮತ್ತು ತ್ರಿವೇಣಿಯವರ ದಕ್ಷಿಣ ಭಾರತದ ಸಾಹಿತ್ಯ, ದಕ್ಷಿಣ ಕರ್ನಾಟಕದ ಸಾಹಿತ್ಯದ ಬಗ್ಗೆ ಎಲ್ಲ ಹೇಳಿದೆ. ಅವರು ಬಹುಶಃ ಇಂಪ್ರೆಸ್ ಆದರು ಅಂತ ಅಂದ್ಕೊಂಡೆ ನಾನು. ಪರವಾಗಿಲ್ಲ, ಅಲ್ಲೇ ಹೇಳ್ಬಿಟ್ರು ಅವರು, ಕನ್ನಡ ಓದೇ ಇದ್ದು ನೀನು ತಿಳ್ಕೊಂಡಿಯಮ್ಮ ಅಂತ ಖುಷಿ ಆಯಿತು. ಆಮೇಲೆ ಸರ್ ಇನ್ನೊಂದು, ಈ ದಕ್ಷಿಣ ಕರ್ನಾಟಕದ ಈ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು, ಬೆಂಗಳೂರು ಮೈಸೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ನನ್ನ ಜೊತೆಗೆ ಕಾಂಪೀಟ್ ಮಾಡಿದ್ರು. ಎಲ್ಲರಿಗೂ 80-90 ಮಾರ್ಕ್ಸ್ ಸರ್, ಪರ್ಸೆಂಟೇಜ್ ಪಿ ಜಿಯಲ್ಲಿ. ನಾನೇ 56, ಅಂದರೆ 56 ಅಲ್ಲ 55.4, ಅದೇ ಸೆಕೆಂಡ್ ಕ್ಲಾಸು ಜಸ್ಟು. ನಾನಂದೆ, ಇವರೆಲ್ಲ ಅಂದರು ಒಬ್ರು ಇನ್ನೊಬ್ರು ಅಕಾಡೆಮಿಕ್ ಆಗಿ ನಮ್ಮದು ಎಲ್ಲ ಮಾರ್ಕ್ಸ್ ಚೆಕ್ ಮಾಡ್ತಾರೆ ನೋಡಿ, ಇವ್ರದ್ದು ಬರೀ 55 ಆಗಿದೆ ಅಂತ 55% ಅಂತ ಇಷ್ಟೇ ಅಂದ್ಬಿಟ್ರು. ಯಾರಿಗೆ? ಚೇರ್ಮನ್ ಹಿಂಗೆ ನಕ್ಕು ಸುಮ್ಮನೆ ಆದರು. ಅದಕ್ಕೆ ಅಮಾನಾಯಕ್ ಅವರು ಒಂದು ಮಾತು ಹೇಳ್ತಾ ಇದ್ದಾರೆ ಸರ್, ನಾವು ಎಷ್ಟು ಅಭಿಮಾನ ಅಂತಂದರೆ, ಸರ್ ಶಿ ಈಸ್ ಫ್ರಮ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ, ದಟ್ ಈಸ್ ದಕ್ಷಿಣ ಕಾಶಿ ಆಫ್ ಸೌತ್ ಭಾರತ. ಇಲ್ಲಿ 55% ಈಸ್ ಈಕ್ವಲ್ ಟು 98% ಆಫ್ ಅದರ್ ಯೂನಿವರ್ಸಿಟೀಸ್. ಇದನ್ನು ಆ ವೇದಿಕೆಯಲ್ಲಿ ಹೇಳಿದರು ಸರ್ ಅವರು. ಆ ಒಂದು ಕ್ವಾಲಿಟಿ ಆಫ್ ಎಜುಕೇಷನ್ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ನಂಜುಂಡಪ್ಪ ಅವರ ಕಾಲದಲ್ಲಿ ಏನಿತ್ತು ಅನ್ನೋದನ್ನು ನಾನು ಹೇಳಬೇಕು. ದೆಹಲಿ ಮಟ್ಟದಲ್ಲಿ ಕರ್ನಾಟಕ ಯೂನಿವರ್ಸಿಟಿಯ ನೀವು ಕೂಡ ಅಲ್ಲೇ ಪ್ರಾಡಕ್ಟೇ ಅಂದರೆ ನಾವು ಎಷ್ಟು ಫೀಲ್ ಪ್ರೌಡ್ ಆದೀವಿ ಅಂದರೆ ಆ ಯೂನಿವರ್ಸಿಟಿ ಪ್ರಾಡಕ್ಟ್ ಇವರು ಅಂತ ಅಮನಾಯಕ್ ಅವ್ರು ಹೇಳಿದರು. ನನಗೆ ಇವ್ರು ನಮ್ಮ ಯೂನಿವರ್ಸಿಟಿ ಬಗ್ಗೆ ಇಷ್ಟು ತಿಳ್ಕೊಂಡಿದಾರ ಅಂತ ಅಂದ್ಕೊಂಡು ಎಲ್ಲರಿಗೂ ನಮಸ್ಕಾರ ಹೇಳಿ 45 ನಿಮಿಷ ನನ್ನನ್ನು ಓರಲ್ ಇಂಟರ್ವ್ಯೂ ಮಾಡಿದ್ರು ಸರ್. ಮಾರ್ಕ್ಸ್ ಎಲ್ಲ ಕೇಳಿದರು. ಹೊರಗಡೆ ಬಂದೆ, ನಮ್ಮ ಎಲ್ಲ ಕಲೀಗ್ಸ್ ಎಲ್ಲ ಇದ್ರಲ್ಲ, ರಾಮನಾಯಕ್ ಅವ್ರು ಏನು ಕೇಳಿದ್ರು ಅಂತ ನನಗೆ ಕೇಳಿದರು. ಅವ್ರು ಕೂತ್ಕೊಂಡು ರಾಮನಾಯಕ ಗೊತ್ತೇ ಇಲ್ಲ ನಿಮ್ಗೆ. ನನಗೆ ಅದೊಂದು ವಂಡರ್ ಆಫ್ ವರ್ಲ್ಡ್ ಸರ್. ಅದು ರಾಮನಾಯಕ್ ಅವ್ರಿಗೆ ನನ್ನ ಪ್ರಶ್ನೆ ಕೇಳಿದ್ರು ಅಂತ. ಅವ್ರ ಬಗ್ಗೆ ಓದಿದ್ದೆ ಕೇಳಿದ್ದೆ. ಅವರೇನಾ, ಅಯ್ಯೋ ನಾನು ಎಂಥ ಮೂರ್ಖಳಿದ್ದೀನಿ, ಅಷ್ಟು ನಾನು ಕೇಳಿಲ್ಲಲ್ಲ. ಬಟ್ ಅವರು ನನಗೆ ಆ ಒಂದು ಇಂಟ್ರಾಕ್ಷನ್ನು ತುಂಬ ಇತ್ತು. ಆಮೇಲೆ ನನಗೇನೋ ಒಂದು ಕಾನ್ಫಿಡೆನ್ಸ್ ಬಂತು, ಮೋಸ್ಟ್ಲಿ ನಾನು ಸೆಲೆಕ್ಟ್ ಆಗ್ಬೋದೇನೋ. ಆಮೇಲೆ ಹೊರಗಡೆ ಬರ್ತೀನಿ, ಅಲ್ಲೆಲ್ಲ ಹೆಮ್ಮಿಗೆ ಅವರು, ಆಮೇಲೆ ದೊಡ್ಡ ಸಾಹಿತಿಗಳು, HR ರಂಗನಾಥ್ ಅವರ ಕುಟುಂಬದವರು, ದೊಡ್ಡ ಸಾಹಿತಿಗಳು ಮಕ್ಕಳೆಲ್ಲ ಇದ್ದಾರೆ. ನಾನು ತುಂಬ ರೈತಾಪಿ ಕುಟುಂಬದವಳು. ನನಗೆ ಯಾವ ಹಿನ್ನೆಲೆಯೂ ಇಲ್ಲ, ಯಾರು ಗಾಡ್ ಫಾದರ್ಸು ಇಲ್ಲ. ಬಹುಶಃ ನನಗೆ ಆಗಲಿಕ್ಕಿಲ್ಲ ಅಂತ ಅವ್ರನ್ನೆಲ್ಲ ನೋಡಿ ಅನ್ನಿಸ್ತು ಸರ್ ನನಗೆ. ಆಮೇಲೆ ನನಗೆ ಮೋಸ್ಟ್ಲಿ ಸೆಲೆಕ್ಟ್ ಆಗುತ್ತೆ ಇಲ್ಲೋ, ದೇವ್ರ ಮೇಲೆ ಬಸವಣ್ಣನ ಮೇಲೆ ಭಾರ ಹಾಕಿ ಬಂದಾಯಿತು. ಆಮೇಲೆ ಇಲ್ಲಿ ಪಾರ್ಟ್ ಟೈಮ್ ಲೆಕ್ಚರರ್ ಅಂತ ಕೆಲಸ ಮಾಡ್ತಾಯಿದ್ದೆ. ಹುಬ್ಬಳ್ಳಿಯಲ್ಲಿ ಟ್ಯೂಷನ್ ಹೇಳ್ತಾ ಇದ್ದೆ. ಒಂದು 4-5 ಕಡೆ ರಿಸರ್ಚ್ ಸ್ಕಾಲರಿಗೆ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ದೆ. ಇಷ್ಟೆಲ್ಲ ಕೆಲಸವನ್ನೇ ಸಾಕು ಅಂತ. ಆಮೇಲೆ ಎಕನಾಮಿಕ್ಸ್ MA ಎಕನಾಮೆಟ್ರಿಕ್ಸ್ ಇರೋದ್ರಿಂದ, ಎಕನಾಮೆಟ್ರಿಕ್ಸ್ ಇಸ್ ದ ಫಸ್ಟ್ ಗ್ರಾಜುಯೇಟ್ ಫ್ರಮ್ ಕರ್ನಾಟಕ ಯೂನಿವರ್ಸಿಟಿ, ಇಂಟ್ರೊಡ್ಯೂಸ್ಡ್ ಬೈ DM ನಂಜುಂಡಪ್ಪ. ಅವರು ಎಕನಾಮಿಕ್ಸ್ ಅಲ್ಲ, ಎಕನಾಮೆಟ್ರಿಕ್ಸ್ ಅನ್ನೋ ಸಬ್ಜೆಕ್ಟ್ ಸರ್ ಫಸ್ಟ್ ಇನ್ ಕರ್ನಾಟಕ, ಇಂಡಿಯಾನೇ ಇರ್ಬೋದು ಬಹುಶಃ ನನಗೆ. ಎಕನಾಮೆಟ್ರಿಕ್ಸ್ ಈಸ್ ಅಪ್ಲಿಕೇಶನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಟು ಎಕನಾಮಿಕ್ಸ್. ಓ,
ಇಟ್ ಈಸ್ ಅ ಸ್ಪೆಷಲೈಸ್ಡ್ ಸಬ್ಜೆಕ್ಟು. ಆ ಸಬ್ಜೆಕ್ಟನ್ನು ನಾನು ಮಾಡಿದ್ದು. ಅದರ ಬಗ್ಗೆನೂ ಕೂಡ UPSCಯಲ್ಲಿ ಪರೀಕ್ಷೆಯನ್ನು ಕೇಳಿದರು. ಅದು ಬರೀ 10 ಜನ ಇಡೀ ಕರ್ನಾಟಕದಲ್ಲಿ ಮಾಡಿದ್ದು ಸಬ್ಜೆಕ್ಟು. ಈಗ ಅಂಬೇಡ್ಕರ್ ಇದು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಥರ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮಾಡಿದ್ದಾರೆ. ಅಲ್ಲಿ ಆ ಸಬ್ಜೆಕ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಎಕನಾಮೆಟ್ರಿಕ್ಸ್ ಅಂತ. ಆ ಸಬ್ಜೆಕ್ಟಲ್ಲಿ ನಾನು ಪರಿಣಿತಿಯನ್ನು ಪಡೆದಿದ್ದೆ. ಅದೆಲ್ಲ ಸಹಾಯ ನನಗೆ UPSCಯಲ್ಲಿ ತುಂಬ ಆಯಿತು, ಸ್ಕೋರೂ ಆಯಿತು. ಅದಾದ ನಂತರ ನನಗೆ ಮಂಗಳೂರಿಗೆ ಪೋಸ್ಟಿಂಗ್ ಆಯಿತು. ಅದರ ಮಧ್ಯೆ ನನಗೆ UPSCಯಿಂದ ಯಾವ ರೆಸ್ಪಾನ್ಸು ಬರಲಿಲ್ಲ 1 ವರ್ಷದವರೆಗೂ. ನಾನು ಆಗಲ್ಲ ಅಂತ ನಿರಾಶೆಯಿಂದ ತುಂಬ ಕಷ್ಟಪಟ್ಟೆ. ನಿಮ್ಗೆ ಹೇಳಿದಾಗೆ ಬೇಸಿಗೆ ದಿನ ತುಂಬ ಕಷ್ಟ, ಮನೆಯಲ್ಲಿ ಎಲ್ಲರೂ ಹೊಲಕ್ಕೆ ಹೋಗಿದ್ದರು. ನಾನು ಯಾವುದು ಕಾಲೇಜು ಅಂದರೆ ಹುರ್ಕಡ್ಲೆ ಅಜ್ಜನ್ ಕಾಲೇಜಲ್ಲಿ ಪಾರ್ಟ್ ಟೈಮ್ ಲೆಕ್ಚರರು. ನನಗೆ 250 ರೂಪಾಯಿ ಸಂಬಳ ಕೊಡ್ತಾಯಿದ್ರು, 250 ರುಪೀಸ್. ಆ ಇದಕ್ಕೆ ಹೋಗಿದ್ದೆ. ನನಗೆ ಉಟ್ಕೊಳ್ಳೋಕ್ಕೆ 2 ಸೀರೆ ಇತ್ತು. 90ಯಲ್ಲಿ 89 ಉಟ್ಕೊಳ್ಳೋಕ್ಕೆ 2 ಬಟ್ಟೆ ಇತ್ತು. ಪುಸ್ತಕಗಳ ರಾಶಿ. ಒಂದು 10 ಪೈಸೆ ಪೇಪರಿಗೆ ನಾವು ಭಾಳ ಬೆಲೆ ಕೊಡ್ತಾ ಇದ್ದೀವಿ ಸರ್. 10 ಪೈಸೆ ಪೇಪರ್ ಸಿಗ್ತಿದ್ದಿಲ್ಲ ಬರೆಯೋಕ್ಕೆ. ಎಲ್ಲೆಲ್ಲೋ ಚೀಟಿಯಲ್ಲಿ ಬರೆಯೋದು, ಆ ಚೀಟಿ ಕಟ್ಟಿದ ಪೇಪರನ್ನೇ ಓದೋದು ಅದ್ರ ನಾಲೆಜಿಗೋಸ್ಕರ. ಯಾಕೆಂದರೆ ನ್ಯೂಸ್ ಪೇಪರು ಕೂಡ ತುಂಬ ಶ್ರೀಮಂತರು ತರಿಸ್ತಾರೆ, ಮತ್ತು ಅವ್ರ ಮನೆಗೆ ಹೋಗಿ ಓದೋದು. ಕರ್ನಾಟಕ ಯೂನಿವರ್ಸಿಟಿ ಅದಕ್ಕೆ ನನಗೆ ಬಹಳ ಸಹಾಯ ಮಾಡ್ತು. ಲೈಬ್ರರಿ, ಸುಂದರವಾದ ಲೈಬ್ರರಿ ಕಟ್ಟಡ, ಅಲ್ಲೇ ಜಾಸ್ತಿ ಸಮಯ ಕಳೀತಾ ಇದ್ದೆ. ಅದಾದ ನಂತರ ಒಂದಿನ ಬೇಸಿಗೆಯಲ್ಲಿ ನಮ್ಮ ಅಣ್ಣನ ಮಗ ತನ್ನ ಇದರಿಂದ ನನ್ನ ಅಟ್ಟ ಅಂತ ಇರುತ್ತಲ್ಲ ಸರ್, ಧಾರವಾಡದಲ್ಲಿ ಹಂಚಿನ ಮನೆ ಮೇಲೆ ಅಟ್ಟ, ಅಂಕನ ಮನೆ, ಅವನು ಕಡ್ಡಿ ಕೊರೆದು ಅದಕ್ಕೆ ನನ್ನ ರೂಮಿಗೆ ಬೆಂಕಿ ಹಚ್ಚಿಬಿಟ್ಟಿತ್ತು ಸರ್ 89-90ಯಲ್ಲಿ. ನನಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಸುಟ್ಟು ಹೋಗ್ಬಿಟ್ಟು ಇನ್ನೇನು MPhil ಸಬ್ಮಿಟ್ ಮಾಡಬೇಕು ನಾನು. ನಿಮಗೆ ಗೊತ್ತು, MPhil ಸೆಲೆಕ್ಟ್ ಮಾಡೋದೇ ಕೇವಲ 15 ಸ್ಟೂಡೆಂಟ್ಸನ್ನು ಮಾತ್ರ ಇತ್ತು. ಅದರಲ್ಲಿ ಕೂಡ ನನಗೆ ಇಂಥ ಒಂದು ನೋವು ಎಲ್ಲ ಸುಟ್ಟೋಯ್ತು. ನನ್ನ ಬದುಕು ಬತ್ತಲೆ ಅನ್ನಿಸ್ಬಿಡ್ತು. ಇನ್ನೇನು ನನ್ನ ಬದುಕೇ ಇಲ್ಲ, ಕೆಲಸ ಸಿಗಲಿಲ್ಲ. ಹುಡುಗ ಸುಮ್ಮನೆ ಮಿಸ್ಯೂಸ್ ಮಾಡಿಕೊಂಡು ಸುಟ್ಬಿಟ್ಟಿದ್ದೆ. ಆಮೇಲೆ ನಮ್ಮ ಮಾರ್ಕ್ಸ್ ಕಾರ್ಡ್ ಎಲ್ಲ ಎಲ್ಲ ಸುಟ್ಟಿತ್ತು ಸರ್, ಪ್ರತಿಯೊಂದು ಸುಟ್ಟಿದೆ. ನನ್ನ ಬದುಕೇ ಸುಟ್ಟು ಬೂದಿ ಆಗಿತ್ತು 90ಯಲ್ಲಿ. ಆಮೇಲೆ ಆಯಿತು, ತುಂಬ ಕಷ್ಟ. ಇರೋ ಬಟ್ಟೆನೂ ಇಲ್ಲ. ನಮ್ಮ ತಾಯಿ ಆಮೇಲೆ ನಮ್ಮ ಚಿಕ್ಕಮ್ಮ ನನ್ನ ಬಸ್ ಸ್ಟ್ಯಾಂಡಲ್ಲಿ ಇಳಿದು ಬರ್ತಾ ಇದ್ದೆ. ಅವ್ರು ಬಸ್ ಸ್ಟ್ಯಾಂಡಿಗೆ ಬಂದು ನಾನು ವೆಲ್ಕಮ್ ಮಾಡಿದರು, ಬಾ ಅಂತ. ಯಾಕೆ ಅವ್ರು ಎಂದು ಬರೋರು ನನ್ನ ಕರೀತಾ ಇದ್ದಾರಲ್ಲ, ಕಾಲೇಜಿಂದ ಪಾಠ ಮುಗಿಸ್ಕೊಂಡ್ಬರೋ, ಯಾಕೆ ಅವ್ರು ನನ್ನನ್ನು ಇಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ, ಏನಾಗಿದೆ? ಪ್ರೀತಿ ತೋರಿಸೋರಲ್ಲ ಅಂದರೆ ಗಟ್ಟಿ ಜನ ಅಲ್ವಾ, ಕಷ್ಟಜೀವಿಗಳು, ಶ್ರಮಜೀವಿಗಳು. ಬಾ ಅಮ್ಮ ನಮ್ಮನೆಗೆ ಬಾ, ಇವತ್ತು ನಿಮ್ಮ ಮನೆಗೆ ಹೋಗಬೇಡ, ನಮ್ಮನೆಗೆ ಬಾ ಅಂತ ನಮ್ಮ ಚಿಕ್ಕಮ್ಮ ನಮ್ಮ ಚಿಗವ್ವ ಕರ್ಕೊಂಬಂದರು. ಯಾಕೆ ಏನಾಯಿತು ಅಂತ ನಿಧಾನಕ್ಕೆ ಒಂದೊಂದೇ ಹೇಳಿದರು. ಬದುಕಲ್ಲ, ಹಂಗಾಗತ್ತಮ್ಮ, ಕಷ್ಟ ಬರುತ್ತೆ, ಸುಖ. ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ? ಹೋಗಿ ಆಮೇಲೆ ಈವ್ನಿಂಗ್ ಹೋಗಿ ನೋಡಿದೆ, ರಾತ್ರಿ ಎಲ್ಲ ಸುಟ್ಟು ಭಸ್ಮ ನನ್ನ ಬದುಕು. ಒಂದು ಸರ್ಟಿಫಿಕೇಟ್ ಇಲ್ಲ, ಒಂದು ಬಟ್ಟೆ ಇಲ್ಲ. MPhil ಕೊರಿಲೇಷನ್ನು, ಟ್ಯಾಬ್ಯುಲೇಷನ್ನು ಲೆಕ್ಕ ಮಾಡಿರ್ತೀವಿ. ಆಮೇಲೆ 500 ಜನನ ಸ್ಯಾಂಪ್ಲಿಂಗ್ ಮಾಡಿರ್ತೀವಲ್ಲ ಸರ್ PhDಗೆ, ಎಲ್ಲ ಸುಟ್ಟು ಹೋಗ್ಬಿಟ್ಟಿತ್ತು. ನನಗೆ ಸಾಯಬೇಕು ಅಂತ ನಿರ್ಧಾರ ಮಾಡಿಬಿಟ್ಟೆ. ಆಮೇಲೆ ವಿಷ ತಗೊಂಡು ಇದನ್ನು ಮಾಡಿಬಿಟ್ಟೆ, ನೀರು ಹಾಕೋಬೇಕು ಅಂತ. ಎರಡೂ ಒಂದೇ ಸಲ ಮಾಡಿದಾಗ ನಮ್ಮ ಅಣ್ಣ ಬಂದು ನೋಡಿ ನನ್ನನ್ನು ಇಳಿಸ್ಕೊಂಡು ಬದುಕಿದಾಗ ಅಲ್ಲಿ ನಮ್ಮ ಶಿವಪುತ್ರಪ್ಪ ನಾಡಂತ ಇದ್ರಲ್ಲ, ನೋಡಮ್ಮ ನೀನು ಯೂನಿವರ್ಸಿಟಿಯಲ್ಲಿ MA ಮಾಡಿದೀಯ, ಸಾವು ಕೊನೆಯದಲ್ಲ, ನ್ಯೂಟನ್ ದೊಡ್ಡ ವಿಜ್ಞಾನಿ, ಅವನು ತುಂಬ ತನ್ನ ಪ್ರೀತಿಯ ಬೆಕ್ಕು ಜಿಗಿದ್ಬಿಟ್ಟು ಸಿಮಿನಿ ಉರುಳಿ ಎಲ್ಲ ಸುಟ್ಟು ಬಿಡ್ತು. ಅವನು ತನ್ನ ಜ್ಞಾನವನ್ನು ಉಪಯೋಗಿಸಿ ಮತ್ತೆ ಒಂದು ಸಂಶೋಧನೆಯನ್ನು ಮಾಡಿದ. ಇದು ಸುಟ್ಟಿದೆ ಅಂದರೆ ನಿನಗೆ ಏನೋ ಒಳ್ಳೆಯದಾಗತ್ತೆ ಅಂತ ಹೇಳಿ ನಮ್ಮ ಅಕ್ಕನ ಗಂಡ ಎರಡು ಸೀರೆ ತಂದು ಕೊಟ್ಟರು. ಅವರು ಮತ್ತೆ ನನಗೊಂದಿಷ್ಟು ಬುಕ್ಸು, ಲೈಬ್ರರಿಯನ್ನಾಗಿದ್ದರು, ಬುಕ್ಸು ಮತ್ತು ಪೆನ್ನು, ಒಂದು ಲ್ಯಾಂಪು ತಂದು, ಓದಮ್ಮ ನೀನು UPSC ಓದ್ತಾ ಇದೆಯಾ. ನನಗೆ ಸೇರೋದು ಏನಿರಲಿಲ್ಲ ಸರ್, ಚೀಲದ ನೆಲದ ಮೇಲೆ ತಟ್ಟು ಹಾಸ್ಕೊಂಡು ಓದಿದೆ. ಆಮೇಲೆ ಸರ್ ಸಾರಿ ಇಲ್ಲ ಅವರು ಯಾವ ಗೋಲ್ಡನ್ ವರ್ಡಲ್ಲಿ ಹೇಳಿದ್ರು ಗೊತ್ತಿಲ್ಲ, ಆದರೆ ನನ್ನ ಬದುಕೇ ಬದಲಾಯಿತು ಸರ್. ಅದು ಸುಟ್ಟು 8 ದಿನಕ್ಕೇನೆ ನನಗೆ ಡೈಲಿ UPSCಯಿಂದ ಲೆಟ್ರ್ ಬಂತು.
ವಿ ಆರ್ ಕಾಂಗ್ರ್ಯಾಚುಲೇಟಿಂಗ್, ಯು ಹ್ಯಾವ್ ಬೀನ್ ಸಿಲೆಕ್ಟೆಡ್, ಯುವರ್ ರ್ಯಾಂಕ್ ಇಸ್ 1000 and above. ಇಷ್ಟು ಒಂದು 1700 ಎಷ್ಟಾಯಿತು ರ್ಯಾಂಕು. ಯು ಹ್ಯಾವ್ ಪೋಸ್ಟೆಡ್ ಟು ಪ್ರಸಾರ ಭಾರತಿ ಅಂತ. ಯು ಗೆಟ್ ಆಲ್ ಯುವರ್ ಮೆಡಿಕಲ್ ಪೊಲೀಸ್ ವೆರಿಫಿಕೇಷನ್ ಡನ್ ಇಮಿಡಿಯೇಟ್ಲಿ ಅಂತ. ನನಗೆ ಆ ಒಂದು ಸಂತೋಷ, ಹೆಂಗೆ ಡಿಪ್ರೆಷನ್ ಹಾಸ್ಪಿಟಲಿಂದ ಬಂದಿದ್ನೋ, ಈ ಲೆಟರ್ ನೋಡಿ ನನಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ಸತ್ಯನ. ಎಕ್ಸ್ಟ್ರೀಮ್ ಅನ್ಹ್ಯಾಪಿನೆಸ್, ಎಕ್ಸ್ಟ್ರೀಮ್ ಹ್ಯಾಪಿನೆಸ್, ವಾಮಿಟಿಂಗು, ಮತ್ತೆ ಒಂದ್ಸಲ ಅದನ್ನು ನಂಬಕ್ಕಾಗ್ತಿಲ್ಲ ಸರ್ ನನಗೆ. ನಾನು UPSC ಸಿಲೆಕ್ಟ್ ಆಗಿದ್ದೀನಿ ಅಂತ. ನನಗೆ ಅವಾಗ ನನ್ನ ವೇಟ 28 kg, ಅಂಡರ್ ವೇಟ್. ಕೊನೆಗೆ ಈ ವಿಶ್ವನಾಥ್ ಮುದ್ನಾಳ್ ಅವ್ರ ಮಗಳು ಡಾಕ್ಟರ್ ಇಂದಿರಾ ಮುದ್ನಾಳ್ ಅಂತ, ಅವರು ಡಾಕ್ಟ್ರು. ಅವ್ರ ಗಂಡ ಧಾರವಾಡದ ಸಿವಿಲ್ ಹಾಸ್ಪಿಟ್ಲಲ್ಲಿ ಸರ್ಜನ್ ಇದ್ದರು. ನಂದು ಅಂಡರ್ ವೇಟು ಅಂತ ಬರ್ತಿತ್ತು. ಅಂಡರ್ ವೇಟ್ ಆದರೆ ಅದು UPSC ರಿಜೆಕ್ಟ್ ಆಗುತ್ತೆ. ನಾನು ಹೋಗಿ ಹೇಳಿದೆ, ಸರ್ ನಾನು ಚೆನ್ನಾಗಿ ತಿಂದ್ಬಿಡ್ತೀನಿ, ರೊಟ್ಟಿ ಎಲ್ಲ ಸಾರು ಎಲ್ಲ ತಿಂದ್ಬಿಟ್ಟು ದಪ್ಪ ಆಗ್ತೀನಿ, ನೀವು ನಾರ್ಮಲ್ ಅಂತ ಬರೆದು ಕೊಡಿ ಅಂತ. ಅವ್ರ ಮಕ್ಕಳಿಗೆ ನಾನು ಟ್ಯೂಷನ್ ಹೇಳ್ತಾ ಇದ್ದೆ. ಅಯ್ಯೋ ನೀನು ಬಾಮ, ನೀನು ಆಗೋದು ಸಂತೋಷ ಅಂತ ಅವ್ರು ಹೇಳಿ ಸೀಸ್ ಫಿಟ್ ಅಂತ ಸರ್ಟಿಫಿಕೇಟ್ ಕೊಟ್ಟರು. ಪೊಲೀಸ್ ವೆರಿಫಿಕೇಷನ್ ಎಲ್ಲ ಬಂತು. ಇನ್ನೇನು ರಿಪೋರ್ಟ್ ಎಲ್ಲಿ ಕೊಡ್ತಾರೆ ಪೋಸ್ಟಿಂಗ್ ಅಂತ ಗೊತ್ತಿರಲಿಲ್ಲ. ಕೊನೆಗೆ ಮಂಗಳೂರು ಇದು ಬಂದಿತ್ತು. ಅದ್ರ ಹಿಂದೆ ಒಂದು ಇನ್ಸಿಡೆಂಟ್ ಆಗಿತ್ತು ಸರ್. ನಮ್ಮ ಅಣ್ಣಂದಿರು ತುಂಬ ಹುಂಬರು ಅಂತ ಹೇಳ್ತೀನಲ್ಲ, ಅವ್ರಿಗೆ ಶಿಕ್ಷಣ ಸಂಸ್ಕೃತಿಯ ತಂದೆ ತಾಯಿ ಅಷ್ಟು ಸುಸಂಸ್ಕೃತ ಇದ್ದರೂ ಕೂಡ ಮಕ್ಕಳು ಒಂದೊಂದು ಜನ್ರೇಷನಿಗೆ ಚೇಂಜ್ ಆಗ್ತಾರೆ ಅಂತ ಕೇಳಲ್ಪಟ್ಟಿದ್ದೀನಿ ನಾನು. ತುಂಬ ಪ್ರತಿಭಾವಂತರಲ್ಲಿ ಮಕ್ಕಳು ಯಾರೋ ಅವರೆಲ್ಲರೂ ಆಸ್ತಿನೋ ಕಾರಣನೋ ಅಥವಾ ಅವ್ರ ಪರಿಸರನೋ ಗೊತ್ತಿಲ್ಲ, ಅದೇ ಪರಿಸರದಲ್ಲಿ ಬೆಳೆದ ನನ್ನ ಸಂಸ್ಕಾರ ಬೇರೆ, ಅವ್ರ ಸಂಸ್ಕಾರ ಬೇರೆ ಇತ್ತು. ಓದುವಾಗಲೂ ಅಷ್ಟೇ, ಗಂಡಸರ ಜೊತೆಗೆ ಯಾರೂ ನಾವು ಮಾತಾಡೋ ಹಾಗಿರಲಿಲ್ಲ. 30 ಜನ ಗಂಡಸರಲ್ಲಿ 3-4 ಜನ ಹುಡುಗಿಯರು ಇರ್ತಾ ಇದ್ವಿ. ಹೌದು, ಕಡಿಮೆ ಇರ್ತಿತ್ತು ಅವಾಗ. ಅವರು ನಮ್ಮನ್ನು ನೋಡ್ತಾರೆ, ನಮ್ಮ ನೋಟ್ಸ್ ಕೇಳ್ತಾರೆ, ಅವ್ರು ನನ್ನ ಮಾತಾಡಿಸ್ತಾರೆ ಅನ್ನೋದೇ ನಮಗೆ ದೊಡ್ಡ ಕಳಂಕ. ಯಾರಾದರೂ ಬಂದು ಹುಡುಗರು ನಮ್ಮ ಜೊತೆ ಮಾತಾಡ್ತಾರೆ ಅನ್ನೋ ಭಯ. ಕೆಲವೊಂದು ಹುಡುಗಿಯರು ಬೋಲ್ಡು ಇದ್ದರು ಅವ್ರ ಸಂಸ್ಕಾರದಿಂದ. ನನಗೆ ಅದು ಭಯ, ಯಾಕೆಂದರೆ ನಮ್ಮ ಮನೆಯಲ್ಲಿ ನನ್ನ ಸ್ಕೂಲ್ ಬಿಡಿಸ್ಬಿಡ್ತಾರೆ ಅಂತ, ಓದಬೇಕು ಇಂಥ ಸುದ್ದಿ ಮನೆಗೆ ಹೋಗಿ ಮುಟ್ಟಿದರೆ ಬಿಡಿಸ್ಬಿಡ್ತಾರೆ ಅಂತ. UPSCಯಲ್ಲಿ ಇದ್ದಾಗ ನಾನು ಕರ್ನಾಟಕ UPSC ಎಕ್ಸಾಮ್ ಬಿಡಿದ್ಕೊಂಡು ನನ್ನ ಫ್ರೆಂಡು ಒಬ್ಬಳು ಪಟ್ಟಣ್ ಶೆಟ್ಟಿ ಅಂತ PhD ಮಾಡ್ತಾಯಿದ್ಲು ಪುಣೆಯಲ್ಲಿ. ನನಗೆ ಅದು ದೈಹಿಕ ಸಮಸ್ಯೆಗಳಿರ್ತಲ್ಲ ಹೆಣ್ಮಕ್ಳಿಗೆ, ನನಗೆ ಒಂದು ರೆಸ್ಟ್ ಬೇಕಿತ್ತು. ಬರುವಾಗ ಟ್ರೈನಲ್ಲಿ 3 ದಿನ ಇರುವಾಗ ನಮ್ಮ ಕಾಕಾಗೆ ಹೇಳಿದೆ ನಾನು, ಕಾಕ ನಂಗೆ ಸ್ವಲ್ಪ ಕಷ್ಟ ಆಗ್ತಿದೆ, ಇಲ್ಲ ಒಂದು 2nd ಕ್ಲಾಸಲ್ಲಿ ಅಷ್ಟು ವ್ಯವಸ್ಥೆ ಇಲ್ಲ. ನನ್ನ ಫ್ರೆಂಡು ಒಬ್ಬಳು ಪಟ್ಟಣ್ ಶೆಟ್ಟಿ, ವಿಜಯಲಕ್ಷ್ಮಿ ಪಟ್ಟಣ್ ಶೆಟ್ಟಿ ಅಂತ, ಅವಳು ಇಲ್ಲಿ PhD ಮಾಡ್ತಾಳೆ, ಅವಳು ಹಾಸ್ಟೆಲಲ್ಲಿ ಇದ್ದಾಳೆ, ಅವಳು ಫೋನ್ ಮಾಡಿ ಹೋಗಿ ಫ್ರೆಶ್ ಅಪ್ ಆಗಿ ನಾನು ಬರಲಾ ಅಂತ ಕೇಳಿದೆ. ಆಯ್ತಮ್ಮ ಹೋಗು, ಪುಣೆಯಿಂದ ಧಾರವಾಡ ಏನು 1 ದಿನ ಅಲ್ವಾ, ಅಲ್ಲಿಂದ ಅವಳಿಗೆ ಬಸ್ ಹತ್ಸಕ್ಕೆ ಹೇಳು, ನಾನು ಹಂಗೆ ಕಂಟಿನ್ಯೂ ಮಾಡ್ತೀನಿ, ನಾನು ಬೆಳಗ್ಗೆ ಬರ್ತೀನಿ, ನೀನು ಸಂಜೆ ಬರ್ತೀಯ ಅಷ್ಟೇ ಅಂದರು. ನಾನು ಇಳಿದು ಅವರು ಹಾಸ್ಟೆಲಿಗೆ ಹುಡ್ಕೊಂಡು ಅವಳಿಗೆ ಫೋನ್ ಮಾಡಿಕೊಂಡು ಹೆಂಗೆ ಅವಾಗ ಫೋನ್ ಇರಲಿಲ್ಲ, PP ನಂಬರಿಗೆ ಫೋನ್ ಮಾಡಿ ಅವಳನ್ನ ಹುಡುಕೊಂಡು ಹೋದೆ ಸರ್ ನಾನು ಪುಣೆಗೆ. ನಮ್ಮ ಕಾಕ ಧಾರವಾಡಕ್ಕೆ ಸೀದಾ ಹೋದರು. ನಾನು ಮಾರನೇ ದಿನ ಮನೆಗೆ ಹೋದೆ. ನೀವು ಎಲ್ಲ ನಂಬಲಿಕ್ಕಿಲ್ಲ, ಅಷ್ಟು ಒಳ್ಳೆಯ ಸಂದರ್ಶನ ಮಾಡ್ಕೊಂಡಿದ್ದೀನಿ. ನಮ್ಮ 3ನೇ ಅಣ್ಣ, ಅವ್ರ ಹೆಸರು ಗುರು ಅಂತ. ನೀನು ಕಾಕನ ಜೊತೆ ಯಾಕೆ ಬರಲಿಲ್ಲ, ಎಲ್ಲಿ ಉಳ್ಕೊಂಡು ನಡಕ್ಕೆ ಯಾಕೆ ಹೇಳಿದೆ, ಇಷ್ಟು ವೆಲ್ಕಮ್ ಆಯ್ತು ಸರ್ ನನಗೆ. ತಲೆಯಿಂದ ಕಾಲ್ವರೆಗೂ ಚೆನ್ನಾಗಿ ಹೊಡೆದ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಮಕ್ಕಳಿಗೆ ಇಷ್ಟೆಲ್ಲ ಕಷ್ಟಗಳು ನಮ್ಮ ಮನಸ್ಸನ್ನು, ಒಂದು ಅಂತರಾತ್ಮದ ಶಕ್ತಿಯನ್ನು, ಆತ್ಮಬಲವನ್ನು ಹೆಚ್ಚು ಮಾಡ್ತವೆ ಅಂತ ನಾನು ನನ್ನ ಕಷ್ಟಗಳನ್ನು ಹೇಳ್ಕೊಡ್ತಾ ಇದ್ದೀನಿ.